शिष्य विवेक अहम शब्द के अर्थ को सुन अब शिष्य विवेक तव के जासु न कई संक कलंक अनेक तव के जासु न कई संक कलंक अनेक वैयक्ति आभास में अहम ब्रह्म यह ज्ञान वैयक्ति आभास में अहम ब्रह्म यह ज्ञान तथापि सो कूटस्थ को लहे आप अभिमान तथापि सो कूटस्थ को लहे आप अभिमान ताको सदा अभेद है विभु चेतन चेतात ताको सदा अभेद है विभु चेतन चेतात भात समय निज रूप हूँ ब्रह्म रूप दरसात भात समय निज रूप हूँ ब्रह्म रूप दरसात अहम वृत्ति में भान है साक्षी अरु आभास अहम वृत्ति में भान है साक्षी अरु आभास सो क्रम दैवा क्रम विना या को करहु प्रकाश सो क्रम दैवा क्रम विना या को करहु प्रकाश सावधान है शिष्य सुन बाकु उत्तर सार सावधान वै शिष्य सुन बाकु उत्तर सार सुनत न सै अज्ञान तम बोध भानु उजियार सुनत न सै अज्ञान तम बोध भानु उजियार। सद्गुरु श्री साधु निश्चलदास जी महाराज की जय। सद्गुरु श्री पंडित पीताम्बर जी महाराज की जय। सद्गुरु श्री शरणबसव स्वामी जी महाराज की जय। जय मंगलम जय नमः पार्वते पति शिव हर हर महादेव। ಎಲ್ಲರಿಗೂ ಶರಣ ಶರಣಾರ್ಥಿಗಳು. ತುಂಬಾ ಧನ್ಯವಾದಗಳು. ಶುದ್ಧ ಬ್ರಹ್ಮನಿಷ್ಠ ಸದ್ಗುರುವಾದಂಥ ನಾಗರತ್ನ ಮೂರು ದುವಾದ ಪ್ರಾರ್ಥನೆ ವಿಚಾರ ಸಾಗರದಲ್ಲಿ ದುವಾದ ಪ್ರಾರ್ಥನೆಯನ್ನು ಸಲ್ಲಿಸಿರುವ ಬದುಕುವಾದಂಥ ಅಭಿನಂದನೆಗಳು. ಈಗ ಮುಖ್ಯ ನಿರ್ದೇಶಕರು ಮಂಗಲ ನಮ್ಮ ಗೌರವ ನಡೆಸಿಕೊಡ್ಬೇಕು ಅಂತ ಹೇಳಿ ನಡೆಸಿಕೊಡ್ತೇನೆ. ಗುರುಗಳು ಹೇಳ್ತಾರೆ ಈಗ. ಎಲ್ಲರಿಗೂ ನಮಸ್ಕಾರಗಳು. ಓಂ ಶ್ರೀ ಸದ್ಗುರು ಶುದ್ಧ ಬ್ರಹ್ಮಣೇ ನಮಃ. जो सुख नित्य प्रकाश विभू नाम रूप आधार मति न लकै दिहि मति लकै सोमयि शुद्ध अपार अब्धि अपार स्वरूप मम लहरि विष्णु महेश विधिर विचंदा वरुणयमां षष्टि गणेश गणेश जा कृपालु सर्वज्ञ को किय धारक मुनि ध्यान ताको होत उपादितै मोमय विद्यामान वैदिहि ज्ञानै बिन जगत मन केवलिताम न सैभु जग जगदीन है सोहम आपे आप बोधचारी जागो सुकृति भजत राम निष्काम सो मेरु है आत्मा काको करू प्रणाम
महाराज की जय। सद्गुरु श्री साधु निश्चलदास जी महाराज की जय। सद्गुरु श्री शरण बसव स्वामी जी महाराज की जय। जय मंगलम जय नमः पार्वती पति शिवार महादेव। ಎಲ್ಲರಿಗೂ ಶರಣು ಶರಣಾರ್ಥಿ. ತುಂಬಾ ಧನ್ಯವಾದಗಳು. ಶುದ್ಧ ಬ್ರಹ್ಮನಿಷ್ಠ ಬ್ರಹ್ಮಣಿಯಾದಂಥ ಗೌಡಂತಾಯವರು ವಿಚಾರ ಸಾಗರದಲ್ಲಿಯ ವಸ್ತು ನಿರ್ದೇಶಕ ಮಂಗಲವನ್ನು ಬಹಳ ಸುಂದರವಾಗಿ ಪ್ರಸ್ತುತಪಡಿಸಲು ಅವರ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ಈಗ ಪರಮ ಪೂಜ್ಯ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದಂಥ ಶರಣಬಸವ ಮಹಾಸ್ವಾಮೀಜಿಯವರು ಈ ವಿಚಾರ ಸಾಗರದಲ್ಲಿ ಬರ್ತಕ್ಕಂಥ ಮೋಕ್ಷದ ವಿಚಾರಗಳ ಕುರಿತು ನಮಗೆಲ್ಲ ಪ್ರಸ್ತುತಪಡಿಸ್ತಾರೆ. ತಾವೆಲ್ಲ ಲಕ್ಷ್ಯ ಕೊಟ್ಟು ಆಲಿಸಬೇಕು ಅಂತೇಳಿ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲದಾಸ್ಜಿಯವರ ಕೃತಿ 4ನೇ ತರಂಗ ಉತ್ತಮ ಅಧಿಕಾರಿ ತತ್ವದೃಷ್ಟಿ ಮಹಾರಾಜರಿಗೆ ಉಪದೇಶ 188ನೇ ವಿಷಯಾಂಕ 116ನೇ ದೋಹ. ಇಲ್ಲಿ ಪ್ರಸ್ತುತಪಡಿಸಿದ್ದು 2 ವಿಚಾರಗಳು. ಒಂದು ವಿಚಾರ ಶಿಷ್ಯನ ಪ್ರಶ್ನೆ, ಕೂಟಸ್ಥ ಮತ್ತು ಆಭಾಸ ಅವರ ಪ್ರತೀತಿಯಲ್ಲಿ ಕ್ರಮ ಇದೆಯೋ ಇಲ್ಲವೋ. ಒಂದು ಆದ್ಮೇಲೆ ಒಂದು ಬರ್ತದೋ, ಕೂಟಸ್ಥ ಮೊದಲು ಆಮೇಲೆ ಆಭಾಸನೋ, ಆಭಾಸ ಮೊದಲು ಕೂಟಸ್ಥ ಆನಂತರನೋ, ಅಥವಾ ಕ್ರಮ ಇಲ್ಲದೆ 2 ಏಕಕಾಲಕ್ಕೆ ಪ್ರತೀತಿ ಆಗುತ್ತವೆಯೋ ಅಂದಾಗ ಸದ್ಗುರುಗಳು ಹೇಳ್ತಾರೆ ಅಲ್ಲಿ ಕ್ರಮ ಇಲ್ಲ, 2 ಏಕಕಾಲಕ್ಕೆ ಪ್ರತೀತಿ ಆಗ್ತವೆ. ಅದಕ್ಕೆ 2 ದೃಷ್ಟಾಂತಗಳು ಕೊಡ್ತಾರೆ. ಬಿಂಬ ಪ್ರತಿಬಿಂಬಗಳು ಯಾವ ರೀತಿ ಏಕಕಾಲಕ್ಕೆ ಪ್ರತೀತಿ ಆಗ್ತವ. ಬಿಂಬ ಅಂದ್ರೆ ಕೂಟಸ್ಥ, ಪ್ರತಿಬಿಂಬ ಅಂದ್ರೆ ಆಭಾಸ. ಅವಿದ್ಯೆ, ಮಾಯೆ, ಅಜ್ಞಾನ ಏನ್ ಅದಲ್ಲ ಅದು ಕನ್ನಡಿ ಇದ್ದ ಹಾಗೆ. ಇನ್ನೊಂದು ದೃಷ್ಟಾಂತ ಏನ್ ಕೊಡ್ತಾರಂದ್ರೆ ಸ್ವಪ್ನದ ಪದಾರ್ಥಗಳು. ಜಾಗೃತದ ಪದಾರ್ಥಗಳಲ್ಲಿ ಕ್ರಮ, ಒಂದು ಬೀಜ ಒಂದು ಮರ ಆಗಿ ಮತ್ತೆ ಬೀಜ ಕೊಡ್ಬೇಕಾದ್ರೆ ಅದಕ್ಕೊಂದು 4-5 ವರ್ಷ ಆದರೂ ಬೇಕಾಗ್ತದೆ. ಆದರೆ ಸ್ವಪ್ನದಲ್ಲಿ ಹಂಗೇನಿಲ್ಲ. ಬೀಜ, ಮರ, ಕೋಳಿ, ತತ್ತಿ, ತಂದೆ, ಮಗ ಎಲ್ಲ ಏಕಕಾಲಕ್ಕೆ ಪ್ರತೀತಿ ಆಗಿಬಿಡ್ತಾರ. ಮತ್ತು ಇನ್ನು 2ನೇ ವಿಚಾರ ಏನದು ಅಂತಂದ್ರೆ ಅಜ್ಞಾನಕ್ಕೆ ಅಥವಾ ಮಾಯೆಗೆ ಅಥವಾ ಅವಿದ್ಯೆಗೆ ಆಶ್ರಯ ಏನದ ಚೇತನವೇ ಆಗಿದೆ. ಮತ್ತು ಅಜ್ಞಾನ, ಅವಿದ್ಯೆ, ಮಾಯೆಗೆ ವಿಷಯ ಕೂಡ ಚೇತನವೇ ಆಗಿದೆ. ಆಶ್ರಯ ಮತ್ತು ವಿಷಯ 2 ಚೇತನವೇ ಆಗಿವೆ. ಅದಕ್ಕೆ ದೃಷ್ಟಾಂತ ಏನ್ ಕೊಟ್ರು, ಚೇತನದ ಮೊದಲ ಲಕ್ಷಣ ತಿಳ್ಕೊಳ್ರಿ ಅಂತೇಳಿ 3 ಲಕ್ಷಣಗಳನ್ನು ಕೊಟ್ರು. ಅರಿವು ಸ್ವರೂಪವಾಗಿರುವುದು, ಅದು ತಾನು ಬ್ರಹ್ಮ, ತಾನು ಆತ್ಮ, ತಾನು ಕೂಟಸ್ಥ, ತಾನು ಸಾಕ್ಷಿ ಅನ್ನುವಂಥದ್ದು ತಿಳ್ಕೊಂಡು ತಾನು ಸತ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಅನ್ನೋದು ತಿಳ್ಕೋಬೇಕು. ಇದು ಚೇತನದ ಲಕ್ಷಣ, ಇದು ಜ್ಞಾನದ ಲಕ್ಷಣ, ಅರಿವಿನ ಲಕ್ಷಣ. ಇನ್ನು ತನ್ನ ಬಗ್ಗೆ ತಾನು ತಿಳಿದುಕೊಳ್ಳುವುದಲ್ಲದೆ ಸರ್ವ ಘಟಾದಿ ಪ್ರಪಂಚವನ್ನು ತಿಳಿದುಕೊಳ್ಳೋದು. ಏನ್ ತಿಳ್ಕೋಬೇಕು? ಸರ್ವ ಘಟಾದಿ ಪ್ರಪಂಚ ಹೆಂಗದಪ್ಪ ಅಂತಂದ್ರೆ ಅಸತ್ತಾಗಿದೆ, ಅಚಿತ್ತಾಗಿದೆ. ಅಚಿತ್ ಅಂತಂದ್ರೆ ಪ್ರಜ್ಞಾಶೂನ್ಯ, ಅರಿವು ಇಲ್ಲದಂಥದವ. ಅಸತ್ ಅಂತಂದ್ರೆ ಅದು ನಿರ್ವಿಕಾರಿ ಇಲ್ಲ, ಅದು ವಿಕಾರಿ ಆತ. ಒಂದು ಕಡೆ ಇದ್ರೆ ಇನ್ನೊಂದು ಕಡೆ ಇಲ್ಲದಂಗದ ಅದು. ಮತ್ತೆ ದುಃಖ ರೂಪ ಆಗಿದೆ. ಮತ್ತೆ
ಅನಿತ್ಯವಾಗಿದೆ, ಅಪೂರ್ಣವಾಗಿದೆ ಅಂತೇಳಿ ಘಟಾದಿ ಪ್ರಪಂಚದ ಬಗ್ಗೆ ಅಭಿಪ್ರಾಯ ತಿಳ್ಕೋಬೇಕು. ಮತ್ತೆ ಚೇತನ ಹೆಂಗದ, ಮನ ಮತ್ತು ಇಂದ್ರಿಯಗಳಿಗೆ ಅಗ್ರಾಹ್ಯವಾಗಿದೆ. ಅಗ್ರಾಹ್ಯ ಅಂತಂದ್ರ ಮನ, ಬುದ್ಧಿ, ಚಿತ್ತ, ಅಹಂಕಾರ ಮತ್ತು ಇಂದ್ರಿಯಗಳಿಗೆ ಅದು ಗ್ರಹಣವಾಗುವುದಿಲ್ಲ. ಕೇವಲ ಜಡವಸ್ತುಗಳು ಮಾತ್ರ ಈ ಮನಸ್ಸು ಮತ್ತು ಇಂದ್ರಿಯಗಳಿಗೆ ಗ್ರಹಣ ಆಗ್ತದ. ಆ ಚೇತನದ ಆಶ್ರಯದಲ್ಲಿ ಅಜ್ಞಾನ ಇದೆ. ಆದ್ದರಿಂದ ಅಂತ ಒಂದು ಚೇತನದ ಆಶ್ರಯದಲ್ಲಿ ಅಜ್ಞಾನ ಆದ. ಆದ್ದರಿಂದ ಅಜ್ಞಾನಕ್ಕೆ ಚೇತನವೇ ಆಶ್ರಯ ಮತ್ತು ಚೇತನವೇ ವಿಷಯ. ಚೇತನವೇ ವಿಷಯ ಅಂತಂದ್ರೆ ಏನಾಗ್ಯದ ಅಂತಂದ್ರೆ ಆ ಅಜ್ಞಾನದಿಂದ ಚೇತನವು ಆಚ್ಛಾದಿಸಲ್ಪಟ್ಟಿದೆ, ಮುಚ್ಚ್ಯದ, ಆವರಣ ಆಗ್ಯದ. ಅಜ್ಞಾನದಿಂದ ಚೇತನ ಆವರಣ ಆಗಿ ಅರಿವಿಗೆ ಬರಲಾರ್ದಂಗ ಆಗ್ಯದ ಅನ್ನೋದಕ್ಕೆ ಚೇತನವೇ ವಿಷಯ ಆಗಿದೆ ಎಂಬ ವಾಕ್ಯದ ಅರ್ಥ. ಅದಕ್ಕೆ ಸರ್ವ ಘಟಾದಿ ಪ್ರಪಂಚಗಳು ಅನಿತ್ಯ, ತಾನು ಏನದನ ಸತ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಈ ರೀತಿ ತಿಳ್ಕೊಂಡು ಮನ ಇಂದ್ರಿಯಗಳಿಗೆ ಆ ಒಂದು ಚೇತನ ಗ್ರಹಣವಾಗುವುದಿಲ್ಲ. ಇದು ಚೇತನದ ಲಕ್ಷಣವನ್ನು ತಿಳ್ಕೊಂಡು ಮುಂದೋಗ್ಬೇಕು. ಅದಕ್ಕೆ ಒಂದು ದೃಷ್ಟಾಂತ ಯಾವ ರೀತಿ, ಕತ್ತಲೆಯ ಕೋಣೆ. ಕೋಣೆ ಕತ್ತಲೆಗೆ ಆಶ್ರಯ ಕೊಟ್ಟದ, ತಾನೇ ಆಶ್ರಯ ಕೊಟ್ಟದ. ಕತ್ತಲೆ ಕೋಣೆಯಲ್ಲಿ ಆಶ್ರಿತವಾಗಿದೆ. ಆಶ್ರಯ ಕೊಟ್ಟದ ತಪ್ಪಿಗೆ ಏನಾಗ್ಯದ, ಅದಕ್ಕೇನಂತಂದ್ರ ಆ ಚೇತನವನ್ನೇ ಆಶ್ರಯ ಮಾಡಿದ ಅಜ್ಞಾನವು ಏನ್ ಮಾಡ್ತದೆ, ಚೇತನವನ್ನೇ ತಿಳಿಯಗೊಡದಂತೆ ಮಾಡಿದೆ. ಆ ಕತ್ತಲೆ ಕೋಣೆ ಎಷ್ಟು ದೊಡ್ಡದದ, ಆ ಕತ್ತಲೆ ಕೋಣೆಯಲ್ಲಿ ಏನೇನು ವಸ್ತುಗಳದವ ಅನ್ನೋದು ತಿಳಿಯಗೊಡದಂತೆ ಕತ್ತಲೆಯು ಏನ್ ಮಾಡಿದ, ಆ ಕೋಣೆಯನ್ನ ಆವರಣ ಮಾಡಿಬಿಟ್ಟ. ಹಂಗ ಇಲ್ಲಿ ಕೂಡ ಏನ್ ಮಾಡಿದ, ಅಜ್ಞಾನ ಆ ಚೇತನವನ್ನ ತಿಳಿಯಗೊಡದಂತೆ ಮಾಡಿದ. ಆದ್ದರಿಂದ ಏನ್ ಹೇಳ್ತಾರಂತಂದ್ರೆ ಅನುಭವ ಸಾರದಲ್ಲಿ, ಉಂಟೆನಿಸದ ಇಲ್ಲೆನಿಸದ, ಉಂಟು ಇಲ್ಲೆನಿಸದ ಅಖಿಲ ಕಂಟಕದ ಬೀಜವೆನಿಪ ಅನಾದಿ ಅವಿದ್ಯೆ ಯುಂಟ ಆತ್ಮ ಸತ್ಯಯೊಳಗೂಡಿ ಅಂಥೇಳಿ ಅದರ ಜೊತೆಗೆ ಆಶ್ರಯ ಹೊಂದು ಅದಕ್ಕೆ ಗೊತ್ತಿಲ್ಲಂಗೆ ಮಾಡಿಟ್ಟದಲ್ಲ ಅದು ಆತ್ಮದ ಆಶ್ರಯದಲ್ಲಿ ಇರುವ ಅಜ್ಞಾನ ಹೇಗಿದೆ ಎಂದರೆ ಉಂಟು ಎನಿಸದ. ಅದಕ್ಕ ಆದ ಅಂತೀರಿ, ಉಂಟು ಅನಿಸದಂದ್ರೆ ಆದ ಅಂತೂ ಹೇಳಲಿಕ್ಕಾಗಲ್ಲ. ಈ ಜಡ ಪ್ರಪಂಚ ಆದ ಅಂತ ಹೇಳ್ತೀರಿ ಅಂತಂದ್ರ ಸದ್ರೂಪವನ್ನು ಕೊಡ್ಬೇಕಂದ್ರ ಅದೇನದ, ಬ್ರಹ್ಮಜ್ಞಾನ ಹೆಂಗ ನಿಮಗೆ ಜ್ಞಾನದ ಬಲ ಹೆಚ್ಚಾಕೊತ್ತು ಹೋಗ್ತದ, ಹಂಗಂಗ ಅದು ಇಲ್ಲದಂಗ ಆಗೋಗ್ಬಿಡ್ತದ. ಅದಕ್ಕೇನು ಉಂಟೆನಿಸದ. ಮತ್ತೆ ಇಲ್ಲೆನಿಸದ. ಇಲ್ಲೇನಂತಂದ್ರ ಇಲ್ಲಂತೀರ ಕಣ್ಣೆದ್ರ ಡ್ಯಾನ್ಸ್ ಮಾಡ್ತದ, ಬಂದು ಎಲ್ಲಾ ಕಣ್ಣಿಗೆ ಕಾಣ್ತದ, ಕೈಗೆ ಸಿಗ್ತದ, ಮುಟ್ಟಲಕ್ ಸಿಗ್ತದ, ಆದ ಅಂತ ಅನಿಸ್ತದ. ಅದಕ್ಕ ಇಲ್ಲನೂ ಅನ್ಲಿಕ್ಕೆ ಬರಂಗಿಲ್ಲ, ಅದ ಅನಿಸ್ತದ. ಮತ್ತೆ ಉಂಟ ಅದ ಅಂತಂದ್ರ ಇಲ್ಲ ಅನಿಸ್ತದ, ಇಲ್ಲಂದ್ರ ಆದ ಅನಿಸ್ತದ. ಹೀಗಾಗಿ ಸತ್ ಅಂತಲೂ ಹೇಳಲಿಕ್ಕೆ ಬರ್ತಾ ಇಲ್ಲ, ಅಸತ್ ಅಂತೂ ಹೇಳಲಿಕ್ಕೆ ಬರ್ತಾ ಇಲ್ಲ. ಅಜ್ಞಾನಕ್ಕೆ ಸತ್ ಇದೆ ಅಂದ್ರೆ ಜ್ಞಾನದಿಂದ ನಾಶವಾಗುತ್ತದೆ. ಸತ್ ಎಂದರೆ ಎಲ್ಲ ಕಾಲದಲ್ಲಿ ಇರುವಂತಹದ್ದು, ಮೂರೂ ಕಾಲದಲ್ಲಿ ಇರುವಂತಹದಕ್ಕೆ ಸತ್ ಅಂತಾರೆ. ಅಸತ್ ಅಂತಂತೀರಿ ಏನಾಗ್ತದ, ಮೊಲದ ಕೋಡು ಬಂಜೆಯ ಮಗ ಯಾವ ಕಾಲದಲ್ಲಿ ಇರಲಾರದ್ದು. ಆದರೆ ಅಸತ್ತು ಜಗತ್ತು ಹಂಗಿಲ್ಲದು, ಅನಂತ ಲೀಲೆಗಳನ್ನು ಮಾಡ್ತಾ ಇದೆ. ಇಂದ್ರಿಯಗಳಿಗೆ ಗ್ರಾಹ್ಯ ಅದ ಅಲ್ರಿ, ಅದು ಇಂದ್ರಿಯ ಮನಕ್ಕೆ ಗ್ರಾಹ್ಯವಾಗಿದೆ. ಹಿಂಗಾಗಿ ಅದಕ್ಕ ಇಲ್ಲನ್ಲಕ್ಕೂ ಬರಲ್ಲ. ಬಂಜೆಯ ಮಗ ಇಂದ್ರಿಯ ಮನಸ್ಸುಗಳಿಗೆ ಎಂದೂ ಗ್ರಹಣ ಆಗಿಲ್ಲ.
ಅದಕ್ಕೆ ಅಸತ್ ಅಂತೀವಿ. ಆದ್ರೆ ಇದು ಅಸತ್ ಇಲ್ಲ, ಇದು ಕ್ಷುದ್ರ ಸತ್ಯನೂ ಅಲ್ಲ. ಮತ್ತೆ ಇಲ್ಲ ಅಂತ ಅನ್ಲಿಕ್ಕೆ ಬರಲ್ಲ, ಆದ ಅಂತ ಅನ್ಲಿಕ್ಕೆ ಬರಲ್ಲ. ಏನ್ ಮಾಡ್ಬೇಕಿದು? ಇದು ಏನದಂದ್ರೆ ಅಜ್ಞಾನದ ಲಕ್ಷಣ. ಇದು ಮೊದಲ ಜ್ಞಾನದ ಲಕ್ಷಣ, ಇದು ಅಜ್ಞಾನದ ಲಕ್ಷಣ. ಜ್ಞಾನದ ಲಕ್ಷಣ ಅರಿವು ಸ್ವರೂಪವಾಗಿರುವುದು, ಸರ್ವ ಘಟಾದಿ ಪ್ರಪಂಚವನ್ನ ತಿಳಿಯುವಂತಹದ್ದು. ಮತ್ತೆ ಅರಿವು ಸ್ವರೂಪ ಆಗಿರೋದಂದ್ರೆ ಅಹಂ ಬ್ರಹ್ಮ ಅಸ್ಮಿ ಸರ್ವಂ ಬ್ರಹ್ಮ ಅಸ್ತಿ, ಇದೇ ಅರಿವು ಸ್ವರೂಪ. ಸರ್ವ ಘಟಾದಿ ಪ್ರಪಂಚವನ್ನ ತಿಳಿಯುವಂತಹದ್ದು ಅಂತಂದ್ರ ಏನು ಈ ಜಗತ್ತದ ಇದು ವಿನಾಶಿಯಾದ, ಅಸತ್ತದ, ಅಚಿತ್ತದ, ದುಃಖ ರೂಪದ, ಅನಿತ್ಯದ, ಅಪೂರ್ಣಾದ ಅಂತ ತಿಳ್ಕೋಬೇಕು. ಮನ ಇಂದ್ರಿಯಗಳಿಗೆ ಅಗ್ರಾಹ್ಯವಾಗಿದೆ. ಇಲ್ಲೇನದ? ಅಜ್ಞಾನ ಮನ ಇಂದ್ರಿಯಗಳಿಗೆ ಗ್ರಾಹ್ಯವಾಗ್ತದ. ಮತ್ತು ಅದು ಸತ್ ಅಂತೂ ಹೇಳಲಿಕ್ಕೆ ಬರಲ್ಲ, ಅಸತ್ ಅಂತೂ ಹೇಳಕ್ ಬರಲ್ಲ. ಸತ್ ಅಂತ ಹೇಳಬೇಕು ಅಂತಂದ್ರೆ ಬ್ರಹ್ಮಜ್ಞಾನದಿಂದ ಅದು ನಾಶ ಆಗಿಬಿಡ್ತದ. ಅಸತ್ ಅಂತ ಹೇಳ್ಬೇಕಂತಂದ್ರೆ ಬಂಜಯ ಮಗನ ಹಾಗೆ ಇಂದ್ರಿಯಕ್ಕೆ ಅಗ್ರಾಹ್ಯವಾಗಿ ಉಳಿದಿಲ್ಲ. ಅದೇನ್ ಮಾಡ್ತದ? ಇಂದ್ರಿಯ ಮತ್ತು ಬುದ್ಧಿ ಮನಸ್ಸುಗಳಿಗೆ ಗ್ರಹಣವಾಗ್ತದೆ. ಹೀಗಾಗಿ ಇದನ್ನ ಅಸತ್ ಅನ್ಲಿಕ್ಕೆ ಬರಲ್ಲ, ಸತ್ ಅನ್ಲಿಕ್ಕೆ ಬರಲ್ಲ, ಮತ್ತು ಇಂದ್ರಿಯಗಳಿಗೆ ಗ್ರಾಹ್ಯವಾಗಿದೆ. ಈ ರೀತಿ ತಿಳ್ಕೋಬೇಕು. ಅಜ್ಞಾನದ ಲಕ್ಷಣ ಸ್ವರೂಪ ತಿಳಿಯಲಾರೆ ಎಂಬುವುದು. ನಾನು ನನ್ನ ಸ್ವರೂಪವನ್ನ ತಿಳಿಯಲಾರೆ, ನಾನು ಬ್ರಹ್ಮ ಅದಿನಿ ಅನ್ನೋದು ನನಗ ತಿಳಿತಾ ಇಲ್ಲ. ಇದೇ ಅಜ್ಞಾನದ ಲಕ್ಷಣ. ಆದ್ದರಿಂದ ಸತ್ತಿಗೂ ವಿಲಕ್ಷಣ, ಅಸತ್ತಿಗೂ ವಿಲಕ್ಷಣ, ಉಂಟೆನಿಸುವುದಕ್ಕೂ ವಿಲಕ್ಷಣ, ಇಲ್ಲೆನಿಸುವುದಕ್ಕೂ ವಿಲಕ್ಷಣ. ಇದಕ್ಕೆ ಏನ್ ಮಾಡಿದ್ರೆ ಅಖಿಲ ಕಂಟಕದ ಬೀಜ. ಕಂಟಕ ಅಂದ್ರೆ ದುಃಖ, ಲೋಕ ಕಂಟಕ ಅಂದ್ರೆ ಲೋಕಕ್ಕೆ ದುಃಖ ಕೊಡವ. ಅಖಿಲ ಅಂತಂದ್ರೆ ಇಡೀ ಬ್ರಹ್ಮಾಂಡದೊಳಗೆ ಎಷ್ಟು ದುಃಖ ಅದ, ಎಲ್ಲ ದುಃಖಕ್ಕೆ ಕಾರಣ ಯಾವುದಪ್ಪ ಅಂತಂದ್ರೆ ಈ ಅಜ್ಞಾನ. ಏನ್ ಅಜ್ಞಾನ? ನಾನು ಬ್ರಹ್ಮ ಸ್ವರೂಪನಿದ್ದೇನೆ, ಎಲ್ಲವೂ ಬ್ರಹ್ಮ ಸ್ವರೂಪವೇ ಆಗಿದೆ ಎನ್ನುವುದು ತಿಳಿಯಲಾರದ ಕಾರಣ ಏನಾಗ್ಯದ? ಆ ಸ್ಥಿತಿಗೆ ಏನಂತಾರ? ಅಜ್ಞಾನ, ಅಜ್ಞಾನಿ. ಈ ಅಜ್ಞಾನನೇ ಏನಾಗ್ಯದಪ್ಪ ಅಂದ್ರೆ ಸಮಸ್ತ ದುಃಖಗಳಿಗೆ ಕಾರಣೀಭೂತವಾಗಿರತಕ್ಕಂಥ ಅಜ್ಞಾನವು. ಆ ಅಜ್ಞಾನ ಏನ್ ಮಾಡದ? ಆತ್ಮ ಸತ್ಯಯೊಡಗೂಡಿ, ಆತ್ಮದ ಜೊತೆಗೇ ಅದು ಒಡಗೂಡ್ಯದ, ಅಲ್ಲೇ ಆಶ್ರಯ ತಗೊಂಡದ. ಅಂದ್ರೆ ಆತ್ಮದ ಆಶ್ರಯದಲ್ಲಿಯೇ ಇರುತ್ತದೆ. ಮತ್ತು ಈ ಅಜ್ಞಾನವು ಆತ್ಮವನ್ನೇ ತಿಳಿಯಗೊಡದಂತೆ ಮಾಡಿದೆ, ವಿಷಯ ಕೂಡ ಮಾಡ್ಯದ. ಅದಕ್ಕೆ ಅಖಿಲ ಕಂಟಕದ ಬೀಜ ಅಂತಂದ್ರೆ ಸರ್ವ ದುಃಖ ನಿವೃತ್ತಿ ಮಾಡ್ಕೋಬೇಕಂತ ಎಲ್ಲರೂ ಪ್ರಯತ್ನ ಮಾಡ್ಲಕತ್ತೀವಿ. ಆದ್ರ ಆ ದುಃಖಕ್ಕ ಫೌಂಡೇಶನ್ ಎಲ್ಲದ, ಮೂಲ ಬೀಜ ಎಲ್ಲದ ಅಂತಂದ್ರೆ ಅಜ್ಞಾನ. ಅಜ್ಞಾನ ಅಂತಂದ್ರೆ ನಾನು ಬ್ರಹ್ಮ ಸ್ವರೂಪನಿದ್ದೇನೆ ಎಂಬುದು ತಿಳಿಯಲಾರೆ, ಮತ್ತು ಎಲ್ಲವೂ ಬ್ರಹ್ಮ ಸ್ವರೂಪವೇ ಆಗಿದೆ ಎಂಬುವುದನ್ನು ತಿಳಿಯದೆ ಜಗತ್ತು ಸತ್ಯ ಅಂತ ತಿಳಿದಿರುವುದೇ ಅಜ್ಞಾನ. ಕರೆಕ್ಟ? ಹೇಳದ್ರಾಗ ಏನಾರೆ ಉಳಿದದ, ಇನ್ನೊಂದಿಟ್ಟು ಎಲ್ಲರ ಕಸರು ಉಳಿದಿತ್ತು ಅಂದ್ರೆ ಸ್ವಚ್ಛ ಮಾಡಿಬಿಡ್ರಿ. ಏನ್ರಿ? ಅಖಿಲ ಕಂಟಕದ ಬೀಜ ಅಂದ್ರೆ ಸಮಸ್ತ ದುಃಖಗಳಿಗೆ ಕಾರಣೀಭೂತವಾಗಿರತಕ್ಕಂಥ ಅಜ್ಞಾನವೇ ಸರ್ವ ದುಃಖಗಳಿಗೆ ಮೂಲ ಕಾರಣವಾಗಿದೆ, ಅಖಿಲ ಕಂಟಕದ ಬೀಜವಾಗಿದೆ ಅಜ್ಞಾನ. ಅದಕ್ಕೆ ಅಜ್ಞಾನ ಅಂದ್ರೇನು?
ನಾನು ಬ್ರಹ್ಮ ಸ್ವರೂಪ ಎಂಬುದನ್ನು ತಿಳಿಯಲಾರೆ. ನಾನು ಬ್ರಹ್ಮ ಸ್ವರೂಪ ಎಂಬುದನ್ನು ತಿಳಿಯಲಾರೆ, ತಿಳಿತಾ ಇಲ್ಲ, ಅನುಭವಕ್ಕೆ ಬರ್ತಾ ಇಲ್ಲ. ಮತ್ತೆ ಸಮಸ್ತವೂ ಎಲ್ಲವೂ ಬ್ರಹ್ಮ ಸ್ವರೂಪವೇ ಆಗಿದೆ ಎಂಬುದನ್ನೂ ತಿಳಿಯಲಾರೆ. ಅಹಂ ಬ್ರಹ್ಮ ಅಸ್ಮಿ ಎಂಬುದನ್ನು ತಿಳಿತಾ ಇಲ್ಲ. ಸರ್ವವೂ ಬ್ರಹ್ಮ ಸ್ವರೂಪವೇ ಆಗಿದೆ ಎಂಬುದನ್ನೂ ತಿಳಿತಾ ಇಲ್ಲ. ಮತ್ತೇನಾಗಲಕತ್ತದ? ಜಗತ್ತು ಸತ್ಯ ಅಂತ ಅನ್ನಿಸುತ್ತಿದೆ. ಇದೇ ಅಜ್ಞಾನ. ಅಸತ್ತು ಅಚಿತ್ತು ದುಃಖ ರೂಪ ಮತ್ತ ಅನಿತ್ಯ ಅಪೂರ್ಣವಾದಂಥ ಜಗತ್ತು ಏನಾಗ್ಲಕತ್ತದ್ರಿ? ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಅನ್ನಿಸ್ಲಕತ್ತದ. ಅಸತ್ತು ಅಚಿತ್ತು ದುಃಖ ರೂಪ ಅನಿತ್ಯ ಅಪೂರ್ಣವಾದ ಜಡ ಜಗತ್ತು ಏನಾಗ್ಲಕತ್ತದ? ಸಚ್ಚಿದಾನಂದ ನಿತ್ಯ ಪರಿಪೂರ್ಣದಂತೆ ಏನಾಗ್ಲಕತ್ತದ? ಅನ್ನಿಸುತ್ತಿದೆ, ಭಾಸವಾಗುತ್ತಿದೆ. ಇದೇ ಅಜ್ಞಾನ. ನಿಜವಾಗಿ ಅದು ಅಸತ್ತು ಅಚಿತ್ತು ದುಃಖ ರೂಪ ಅನಿತ್ಯ ರೂಪ ಅಪೂರ್ಣ ರೂಪವಾದಂಥ ಜಗತ್ತು ಏನಾಗ್ಯದ? ಸಚ್ಚಿದಾನಂದದಂತೆ ತೋರುತ್ತಿದೆ. ಸಚ್ಚಿದಾನಂದ ಬ್ರಹ್ಮ ಸ್ವರೂಪ ಏನದಲ್ಲ, ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಬ್ರಹ್ಮ ಸ್ವರೂಪವು ಏನ್ ಕಾಣ್ಲಕತ್ತದ? ಅಸತ್ ಅಚಿತ್ ಆನಂದ, ಅಸತ್ ಅಚಿತ್ ದುಃಖ ರೂಪ, ಅನಿತ್ಯ ಅಪೂರ್ಣ. ಏನಾಗ್ಲಕತ್ತದ? ಅನಿತ್ಯ ಅಂತಂದ್ರೆ ನಾ ಸತ್ತೋತೀನಿ ಅಂತ ಅನಿಸ್ಲಕತ್ತದ, ನಂದೆಲ್ಲ ಹಾಳಾಗಿ ಹೋಗ್ತದಂತ ಅನಿಸ್ಲಕತ್ತದ. ಆಕ್ಚುಲ್ ಅಲ್ಲಿ ಅಸತ್ ಇಲ್ಲೇ ಇಲ್ಲ. ಅಪೂರ್ಣ ಅಂತ ಅನ್ನಿಸುತ್ತಿದೆ. ಸತ್ಯ ಇದ್ದಿದ್ದು ಅಸತ್ ಅನ್ಸ್ಲಕತ್ತದ, ಸತ್ ಇದ್ದದ್ದು ಅಸತ್ತು, ಅಸತ್ ಇದ್ದದ್ದು ಸತ್ ಅನ್ಸ್ಲಕತ್ತದ. ಇದಕ್ಕೆ ಕಾರಣ ಏನು? ಈ ರೀತಿ ಆಗೋದಕ್ಕ ಉಲ್ಟ ಸೀದಾ ಯಾಕಾಗ್ಲಕತ್ತದ? ಅವಿವೇಕ, ಅವಿಚಾರ. ನಮ್ಮಲ್ಲಿ ಅವಿವೇಕ ಇದ್ದದ್ದಕ್ಕ, ವಿವೇಕಹೀನರಾಗಿದ್ದಕ್ಕ ಏನಾಗ್ಲಿಕತ್ತದ? ಸತ್ತಿದ್ದದ್ದು ಅಸತ್ತಾಗಿ ತೋರ್ಲಕತ್ತದ, ಅಸತ್ತಿದ್ದದ್ದು ಸತ್ತಾಗಿ ತೋರ್ಲಕತ್ತದ. ಅವಿಚಾರ, ಔಚಾರಿ ಅಂತಾರಲ್ಲ, ಔಚಾರಿಗಳು ಅಂತಂದ್ರ ಯಾವುದು ಚಲೋ ಅದ ಅದಕ್ಕೆ ಒಳ್ಳೆಯವರಿಗೆ ಬೈದ್ರ, ಸಜ್ಜನರಿಗೆ ಬೈಕೋತ, ಸಾಧು ಸಂತರಿಗೆ ಬೈಕೋತ ತಿರುಗಾಡ್ತಿರ್ತಾರಲ್ಲ ಅವರಿಗೆ ಔಚಾರಿಗಳಂತಾರ. ಮತ್ತೆ ಕೆಟ್ಟವರಿಗೆ ಹೊಗಳ್ತಿರ್ತಾರೆ. ಜೈಲ್ನಾಗ ಇದ್ದವರಿಗೆ ಮೆರವಣಿಗೆ ಮಾಡ್ತಾರೆ ಹೊರಗೆ ಬಂದ ಮೇಲೆ.
ಅವ್ರಿಗೆ ಔಚಾರಿಗಳಂತಾರ. ಅಪರಾಧಿಗಳಿಗೆ, ದುಷ್ಟರಿಗೆ ಯಾರು ವರ್ಣನೆ ಮಾಡ್ತಾರ ಅವರೆಲ್ಲ ಅವಿವೇಕಿಗಳು, ಔಚಾರಿಗಳು. ಸತ್ತನ್ನ ಅಸತ್ತಿನಂತೆ, ಅಸತ್ತನ್ನ ಸತ್ಯದಂತೆ ಯಾರು ಬಿಂಬಿಸ್ತಾರ ಅದಕ್ಕೆ ಔಚಾರಿಗಳು ಅಂತಾರೆ. ಅವಿಚಾರಿಗಳು, ಔಚಾರಿಗಳು. ಅದಕ್ಕಿದು ಅವಿವೇಕ, ಅವಿಚಾರಿಗಳು. ಇದು ನಮ್ಮೊಳಗ ಅದಕ್ಕೆ ನಮಗೇನಾಗ್ಲಕ್ಕತ್ತದ? ಸತ್ತಿದ್ದ ಅಸತ್ತಾಗಿ ಕಾಣ್ಲಕ್ಕತ್ತದ, ಅಸತ್ತಿದ್ದು ಸತ್ತಾಗಿ ಕಾಣ್ತದ. ಈ ಅವಿಚಾರನೇ ಅಜ್ಞಾನ. ಹೌದಾ? ಈ ಅವಿಚಾರ, ಈ ಅವಿವೇಕ ಯಾಕರೆ ಅದ ನಂಬಲ್ಲಿ? ಹುಡುಕಬೇಕಲ್ಲ, ರಿಸರ್ಚ್, ಸಂಶೋಧನೆ, ತತ್ವ ಪದಾರ್ಥ ಶೋಧನೆ ಮಾಡಬೇಕಾದ್ರೆ ಇವೆಲ್ಲ ಬೇಕಲ್ಲ. ಇದು ಎದಕ್ಕದ ನಮ್ಮ ಹತ್ರ? ಅವಿವೇಕ, ಅಜ್ಞಾನ, ಅವಿಚಾರಿತನ ನಮ್ಮಲ್ಲಿ ಯಾಕಾದ ಅಂತಂದ್ರೆ ನಮ್ಮ ಚಿತ್ತವು ನಿರ್ಮಲವಾಗಿಲ್ಲ. ಏನಾಗ್ಯದ? ಮಲೀನವಾಗಿದೆ. ನಮ್ಮ ಚಿತ್ತವು ನಿಶ್ಚಲವಾಗಿಲ್ಲ. ಯಾಕಂದ್ರೆ ಅದು ಚಂಚಲವಾಗಿದೆ. ಚಂಚಲ ಚಿತ್ತ, ಮಲೀನ ಚಿತ್ತ ಇದ್ದಕ್ಕ ಅಸತ್ಯ ಸತ್ಯ ಅನಿಸ್ಲಕ್ಕತ್ತದ, ಸತ್ಯ ಅಸತ್ಯ ಅನಿಸ್ಲಕ್ಕತ್ತದ. ಹೀಗಾಗಿ ಈ ಅಜ್ಞಾನ ಯಾಕೆ ಆಶ್ರಯ ತಗೊಂಡದ ಅಂತಂದ್ರೆ, ಎಲ್ಲಿ ಮಲಿನ ಚಿತ್ತ, ಎಲ್ಲಿ ಚಂಚಲ ಚಿತ್ತ ಇರ್ತದ, ಎಲ್ಲಿ ಅವಿಚಾರಿತನ ಇರ್ತದ, ಎಲ್ಲಿ ಅವಿವೇಕತನ ಇರ್ತದ, ಅಲ್ಲಿ ಈ ಅಜ್ಞಾನ ಆಶ್ರಯ ತಗೋತದ, ಮಾಯೆ ಆಶ್ರಯ ತಗೋತದೆ. ಎಲ್ಲಿ ಚಂಚಲ ಚಿತ್ತ ಇಲ್ಲ, ನಿಶ್ಚಲ ಚಿತ್ತ, ನಿರ್ಮಲ ಚಿತ್ತ ಇರ್ತದ, ಅಲ್ಲಿ ವಿವೇಕ ಉಂಟಾಗ್ತದ, ವಿಚಾರ ಉಂಟಾಗ್ತದ. ಆ ವಿಚಾರದಿಂದ ಅಲ್ಲಿ ಏನದ? ಇದು ಅಜ್ಞಾನ ನಾಶ ಆಗಿ ಹೋಗ್ಬಿಡ್ತದ. ಮತ್ತೆ ಮಲಿನ ಚಿತ್ತ, ಚಂಚಲ ಚಿತ್ತ ಯಾಕಾಗ್ಯದ ಅಂತಂದ್ರೆ, ಕರ್ಮ ಉಪಾಸನೆಗಳು, ನಾವು ಮಾಡುವ ಕರ್ಮ ಉಪಾಸನೆಗಳು ಏನಾಗ್ಯಾವಪ್ಪ ಅಂತಂದ್ರೆ, ನಿಷ್ಕಾಮವಾಗಿರಬೇಕಾದಂತ ಕರ್ಮ ಉಪಾಸನೆಗಳು ಸಕಾಮವಾಗಿವೆ. ಸಕಾಮವಾಗಿರುವ ಕಾರಣ ನಾವು ಮಾಡುವ ಪ್ರತಿಯೊಂದು ಕೆಲಸಗಳಿಗೆ ನಮ್ಮ ಏನದಪ್ಪ ಅಂತಂದ್ರೆ ಪ್ರತಿಫಲದ ಅಪೇಕ್ಷೆಗಳನ್ನು ಇಟ್ಟುಕೊಂಡಿವಿ. ಆ ಪ್ರತಿಫಲದ ಅಪೇಕ್ಷೆಗಳು ಏನಾಗ್ಯಾವ ಅಂದ್ರೆ ಸಕಾಮವಾಗಿವೆ. ಆ ಸಕಾಮ ಕರ್ಮಗಳೇ ಏನ್ ಮಾಡ್ತಾವ? ಕಾಮ, ಆಸೆ ಪಡ್ತೀವಿ, ಇಚ್ಛೆ ಪಡ್ತೀವಿ. ಕಾಮ ಈಡೇರ್ಲಿಲ್ಲ ಅಂದ್ರೆ ಕ್ರೋಧ, ಕ್ರೋಧದಿಂದ ಮುಂದೆ ಲೋಭ, ಮುಂದೆ ಮೋಹ, ಮದ, ಮತ್ಸರ, ಸಂಶಯ ಏನೆಲ್ಲ ಬರ್ತಾವ. ಅವಗುಣಗಳ ಸಂತತಿನೇ ಅಲ್ಲಿ ಕಾಮದ ಹಿಂದೆ ಅದ. ಅಖಿಲ ಕಂಟಕದ ಬೀಜದ ಹಿಂದೆ ಇವೆಲ್ಲ ಗಿಡ, ಮರ, ಅವೇನ್ ಕಾಂಡ, ಟೊಂಗೆ, ಅವನು ಹೂವು, ಹಣ್ಣು, ಕಾಯಿ ಆ ಬೀಜದಿಂದ ಹೆಂಗಿರ್ತಾವ? ಬೀಜ ನೆಲಕ್ಕೆ ಬಿತ್ತಂದ್ರೆ ಹೆಂಗ್ ಗಿಡ ಬೆಳೀತದ ಹಾಂಗಿದೆ ಅನ್ನೋದು. ಕಾಮದ ಬೀಜ ಬಿತ್ತು ಅಂತಂದ್ರ ಆ ಎಲ್ಲ ಅವಗುಣಗಳ ಸಂತತಿನೇ ಅಲ್ಲಿ ಬೆಳೆದ್ಬಿಡ್ತು. ಅದಕ್ಕೆ ಏನ್ ಮಾಡ್ಬೇಕು? ನಾವು ತಿಂದ ಅನ್ನ ಕರಗಿಸೋದಕ್ಕೆ ಒಂದೇನೋ ಚಂತನ ಕೆಲಸ ಮಾಡ್ಬೇಕಷ್ಟೇ ಹೊರತು ಆ ಮಾಡಿದ ಕೆಲಸಕ್ಕೆ ಪ್ರತಿಫಲ ಅಪೇಕ್ಷೆಗಳನ್ನ ಮಾಡಕ್ ಹೋಗಬಾರ್ದು. ಈ ಜಗತ್ತಿನೊಳಗ ನೀವೇನೇ ಕೆಲಸ ಮಾಡಿದ್ರೂ ಪ್ರತಿಫಲ ಏನ್ ಮಾಡ್ತಾನ? ಈಶ್ವರ ಕೊಟ್ಟೇ ಕೊಡ್ತಾನ. ನಾನಾವ ಕರ್ಮಗಳ ಮಾಡಿದಡೆಯೂ ಆ ಕರ್ಮ ಫಲಭೋಗ ನೀ ಕೊಡುವೆ ಎಂಬುದು ನಾ ಬಲ್ಲೆ. ಬಸವಣ್ಣವ್ರು ಹೇಳ್ತಾರ ಇಲ್ಲ? ಆರಂಭ ಮಾಡುವೆ ಗುರುಪೂಜೆಗೆಂದು, ವ್ಯವಹಾರ ಮಾಡುವೆ ಲಿಂಗಾರ್ಚನೆಗೆಂದು, ಪರಸೇವೆ ಅಂದ್ರೆ ಜಂಗಮಾರ್ಚನೆ ಮಾಡುವೆ ಪರಸೇವೆಗಯ್ಯ. ನಾನಾವ ಕರ್ಮವು ಮಾಡಿದಡೆಯು ಆ ಕರ್ಮ ಫಲಭೋಗ ನೀ ಕೊಡುವೆ ಎಂಬುದು ನಾ ಬಲ್ಲೆ. ಕರ್ಮಗಳನ್ನ ಫಸ್ಟ್ ಕ್ಲಾಸ್ ಇಷ್ಟಪಟ್ಟು ಆರಾಮವಾಗಿ ಸೌಮ್ನೆ ಮಾಡ್ತಿರ್ಬೇಕು. ಅದರ ಫಲಭೋಗ ಪರಮಾತ್ಮ ಹ್ಯಾಂಗ್ ಬೇಕು ಹಂಗ್ ಕೊಟ್ಬಿಡ್ತಾನ. ನೀವ್ ಹ್ಯಾಂಗ್ ಬೇಕು ಹಂಗ್ ಫಸ್ಟ್ ಕ್ಲಾಸ್ ಕೆಲಸ ಮಾಡಿದ್ರಿ ಅಂದ್ರೆ ನಿಮಗ್ ಫಸ್ಟ್ ಕ್ಲಾಸ್ ಫಲಭೋಗ ಕೊಡ್ತಾನ. ನಾವು ಕರ್ಮ ಮಾಡೋದಾಗ ನೋಡಿ ನೋಡಿ ಮಾಡ್ತಾರಲ್ಲ,
ಇವ್ರು ಬಂದಿರ್ತಾರೆ ನೋಡ್ರಿ, ಅವು ಆಟೋ ರಿಕ್ಷಾದವರು ಅವರು ಬಂದಕ್ಕೆ ಕಳನನ್ ಮಕ್ಕಳು 600 800 ರೇಟ್ ಮುಗಿಸ್ತಾರ. 1-2 ಚೀಲ ಅಕ್ಕಿ ತಂದೆ ಏನಾರ ತಂದ್ಮೇಲೆ ಅಲ್ಲಿ ಲೋಡಿಂಗು ಅನ್ಲೋಡಿಂಗ್ ನಾವು ಮಾತಾಡಿಲ್ರಿ. ಅದು ಟ್ರಾನ್ಸ್ಪೋರ್ಟ್ ಗಾಡಿ ಇರೋದೇ ಲೋಡಿಂಗ್ ಅನ್ಲೋಡಿಂಗ್ ಮಾಡೋದು. ಇಲ್ಲಿ ಬಂದ್ಕೆ ಏನ್ ಮಾಡ್ತಾರ, ಲೋಡಿಂಗ್ ಇಷ್ಟ ಆಗ್ತದ್ರಿ, ಅನ್ಲೋಡಿಂಗ್ ಅಷ್ಟ ಆಗ್ತದೆ. ಈ ನೋಡಿ ಮಾಡ್ತಾರಲ್ಲ ಅವ್ರು ಇನ್ನ ಇಟ್ಟು ನರ್ಕಕ್ಕೆ ಹೋಗ್ತಾರ. ಅವು ನಮಗ್ ಹೊರ್ಲಕ್ಕಾಲದಕ್ಕೆ ಅವ್ರ ಗಾಡಿ ಹಚ್ಚಿರ್ತೀವಿ. ಅವ್ರೇನ್ ಮಾಡ್ತಾರ, ಅಲ್ಲಿಂದ ಇಲ್ಲಿ ತಂದು ಅಲ್ಲಿ ಇಳಿಸಾಗ ಏರ್ಸಾಗ ಒಂದು ಮಾತು, ಇಲ್ಲಿ ಇಳಿಸಾಗ ಇನ್ನೊಂದು ಮಾತು ಮಾಡ್ತಾರಲ್ಲ, ಅವರೆಲ್ಲ ನರಕಕ್ಕೆ ಹೋಗವ್ರೆ. ಅವ್ರು ಆಟೋ ರಿಕ್ಷಾ ಅಂತಂದ್ರೆ ಅವು 3 ಗಾಲಿ ಇರ್ತಾವ ನೋಡ್ರಿ ಗಾಡಿಗಳು, ಟ್ರಾನ್ಸ್ಪೋರ್ಟ್ದು. ಅವು ಮನುಷ್ಯರು ಕುಂದ್ರವ್ ಬೇರೆ, ಸಾಮಾನು ಹೊರವ್ ಬೇರೆ. ಬಹಳ ನೀತಿ ಇರ್ತಾರ ಅದು ನಡೆಸೋರು. ಟ್ರಾನ್ಸ್ಪೋರ್ಟ್ದಾಗ ಎಲ್ಲ ಒಟ್ಟು ಕೂಡ ಮಾತಾಡಿರ್ತದ, ಆದ್ರೆ ಅದರದ್ದು ಸಪ್ರೇಟ್ ಮಾತ್ರ ರೊಕ್ಕ ಕೇಳ್ತಾರ ಅವ್ರು. ಅಂದ್ರೆ ನೋಡಿ ಮಾಡೋದಕ್ಕೆ ಅದಕ್ಕೆ ಇನ್ನೂ ಒಂದು ಶಬ್ದ ಏನ ಮಾಡ್ತಾರಂದ್ರ, ತೂಗಿ ತಿಂದವರು ತಿನ್ನಿಕ್ಬೇಕಾಗ್ತದಂತ ಮುಂದೆ. ತೂಗಿ ತಿಂದವ್ರು ಅಂದ್ರೆ ಇಟಿ ತಿಂದ್ರ ಮಲ ವಿಸರ್ಜನೆ ಸರಳ ಆಗಲ್ಲ ಅಂತ, ತಿಣಕಕ್ಕೊತ್ ಕುಂದಿರ್ಬೇಕಾಗ್ತದಂತ. ತಿನ್ನೋದು ಹೆಂಗ್ ಬೇಕಂಗ್ ತಿನ್ಬೇಕು, ಕೆಲಸನೂ ಹೆಂಗ್ ಬೇಕಂಗ್ ಮಾಡ್ಬೇಕು. ತಿನ್ನಕ್ಲಾರದೆ ಮಲ ವಿಸರ್ಜನೆ ಆಗ್ಬಿಡ್ತದ, ಆರಾಮಾಗ್ಬಿಡ್ತದ. ಹಂಗ ಇವೇನದವ ತೂಗಿ ತಿನ್ನ ಜಾತಿ ಏನಾಗ್ತದ, ಪಾಪಿಷ್ಟ್ರು ಜನರಿಗೆ ತೊಂದರೆ ಕೊಡ್ತಾರ. ಅಂತವ್ರಿಗೆ ಎಂದೂ ಉದ್ಧಾರ ಆಗಂಗಿಲ್ಲ, ಹಾಳಾಗಿ ಹೋಗ್ತಾರ ಅವ್ರು. ಹಂಗ ಇಲ್ಲೇನದ, ಊಟನೂ ಚೆನ್ನಾಗಿ ಮಾಡ್ರಿ, ನಿದ್ದೆನೂ ಚೆನ್ನಾಗಿ ಮಾಡ್ರಿ, ಕೆಲಸನೂ ಚೆನ್ನಾಗಿ ಮಾಡ್ರಿ, ಫಲಭೋಗಗಳು ಚೆನ್ನಾಗಿ ಬರ್ತವೆ ಅನ್ನೋ ನಂಬಿಕೆ ಇರಲಿ ನಿಮ್ಗೆ. ನಿಮ್ಮಲ್ಲಿ ನಿಮ್ಗೆ ಯಾರ್ಲಿಂದ ಕೆಲಸ ತಗೊಂಡಾರ ಅವ್ರಲಿಂತ ನಿಮಗೆ ಫಲಭೋಗ ಸಿಗ್ತದಂತ ತಿಳ್ಕೊಬೇಡ್ರಿ. ಈಶ್ವರ ಮ್ಯಾಲ್ ಕೊಡೋ ಬೇರೆ ಅದನ್ನ. ಈ ಜಗತ್ತಿನೊಳಗೆ ಯಾರು ಕೊಟ್ರೇನು ಯಾರು ಬಿಟ್ರೇನು, ಈ ಮನುಷ್ಯ ಕೊಟ್ಟದ್ದು ಎಷ್ಟು ದಿವಸ ಇರ್ತದ, ಅದ್ರ ಮ್ಯಾಲ ಈಶ್ವರ ಕೊಡೋ ಏನದನ ನಿರುಮ್ಮಳವಾಗಿ ಕೊಡ್ತಾನ. ಏನು ಕರ್ಮ ಮಾಡಿರ್ತೀರಿ ಅದಕ್ಕಿಂತ ಇನ್ನೊಂದಿಟ್ಟು ಹೆಚ್ಚಿಗೆ ಕೊಡ್ತಾನೆ. ಯಾಕೆ ನೀವು ಲೆಕ್ಕ ಹಾಕ್ಲಾರ್ದಂಗೆ ಕೆಲಸ ಮಾಡ್ತೀರಿ, ಹಾಂಗ ಅವನು ಲೆಕ್ಕ ಹಾಕ್ಲಾರ್ದಂಗೆ ಕೊಡ್ತಾನ. ಈ ಪರಮಾತ್ಮ ಕೊಟ್ಟದ್ದು ಎಲ್ಲಿ ತನಕ, ಕೊನೆ ತನಕ. ಮನುಷ್ಯರು ಕೊಟ್ಟದ್ದು ಅಟೆ ಮನೆ ತನಕ. ಮನುಷ್ಯರು ಕೊಟ್ಟದ್ದು ಮನೆ ತನಕ, ಪರಮಾತ್ಮ ಕೊಟ್ಟದ್ದು ಕೊನೆ ತನಕ. ಈ ರೀತಿ ಅದಕ್ಕೆ ಇಲ್ಲೇನಾಗಬೇಕು, ಸತ್ತಿದ್ದದ್ದು ಅಸತ್ತು, ಅಸತ್ತಿದ್ದದ್ದು ಸತ್ತ ಅಂತ ನಮಗೆ ಯಾಕೆ ಉಲ್ಟಾ ಕಾಣ್ಲಕತ್ತು ಅಂದ್ರೆ ಅವಿಚಾರ ಅವಿವೇಕ. ಈ ಅವಿಚಾರ ಅವಿವೇಕ ಕಾರಣ ಯಾವುದು ಅಂತಂದ್ರೆ ಮಲಿನ ಚಿತ್ತ ಮತ್ತು ಚಂಚಲ ಚಿತ್ತ. ಈ ಮಲಿನ ಚಿತ್ತ ಚಂಚಲ ಚಿತ್ತಕ್ಕೆ ಕಾರಣ ಏನಂದ್ರೆ ಸಕಾಮ ಕರ್ಮ ಉಪಾಸನೆಗಳು. ಮತ್ತ ನಾವೀಗ ಲೌಕಿಕ ಜೀವಿಗಳಿದೀವಿ, ನಮ್ಮ ಸಂಸಾರಕ್ಕೆ ಏನೋ ಕೆಲಸ ಮಾಡಿ ಫಲಾಪೇಕ್ಷೆ ಇಲ್ಲದೆ ಮನಿಗೆ ಬಂದ್ರೆ ಮನಿ ಹ್ಯಾಂಗ ನಡಿಬೇಕ್ರಿ ಅಂತಂದ್ರ ಅದಕ್ಕ ಪರಮಾತ್ಮ ಈಶ್ವರ ಕೊಟ್ಟೆ ಕೊಡ್ತಾನ ಅನ್ನೋದು ಮನಸ್ಸಿನಾಗ ನಂಬಿಕೆ ಇಟ್ಕೊಂಡು ನೀ ಕೆಲಸ ಮಾಡಿದ್ದೆ ಅಂತಂದ್ರ ಅದೆಲ್ಲ ನಡೀತದ. ಮನಿ ನಿನ್ನಲಿಂತ ನಡೆದಿಲ್ಲ, ಮನಿ ಈಶ್ವರನಲ್ಲಿಂತ ನಡೆದದ. ಈಶ್ವರನ ಮೇಲೆ ಭಾರ ಹಾಕೋದು ಕಲಿ. ನೀನು ನಿನ್ನದು ನಿನ್ನಿಂದ ನಿನಗಾಗಿ ಅನ್ನೋದು ಕಲಿ. ಸ್ವಲ್ಪ ನಾನು ನನ್ನದು ನನ್ನಿಂದ ನನಗಾಗಿ ಅನ್ನೋದು ಬಿಡು. ಅವನ ಮೇಲೆ ಭಾರ ಹಾಕಿದ್ರ ಅದು ಹೆಂಗ್ ನಡೀತದ ನೋಡು, ಅಘಟಿತ ಘಟನೆಗಳಾಗ್ತವ. ಅಂತ ಒಂದು ಮಾಯಾಶಕ್ತಿ ಈಶ್ವರನಲ್ಲಿ ಆದ, ಅವನು ಆ ರೀತಿಯಾದ ಕೆಲಸಗಳನ್ನ ಮಾಡ್ತಾನ. ತಿಳಿಲಕತ್ತದ್ರ ನಮ್ಮ ಬುದ್ಧಿಗೆ ನಿಲುಕಲಾರದ್ದು ಅಲ್ಲಿ ಘಟಿಸ್ತದ. ಅವನ ಮೇಲೆ ಭಾರ ಹಾಕು, ಈ ರೀತಿ ಕಲಿಸ್ತಾರ. ಮತ್ತೆ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಹಂಗೆಲ್ಲ ಅವನ ಮೇಲೆ ಭಾರ ಹಾಕಿದ್ರೆ ಪುರುಷ ಪ್ರಯತ್ನಕ್ಕೆ ಏನು ನಮ್ದೇನಪ್ಪ, ನಾವು ಅದೀವಲ್ಲ ಈ ಜಗತ್ತಿನೊಳಗ, ನಮ್ದು ಒಂದು ಮಹತ್ವ ಆದ ಇಲ್ಲ, ಎಲ್ಲ ಅವಂದೇ ಈಶ್ವರಂದೇ ಅನ್ಕೋತ್ ಕೂತಿರ್ ನಮ್ದೇನದ ಅಂತಂದ್ರೆ, ನಿಮ್ಮ ಪ್ರಯತ್ನಗಳು ಏನು ಲಿಮಿಟ್ ಇರ್ಲಾರ್ದಂಗೆ ನಡಿಬೇಕು. ನಿಮ್ಮ ಪ್ರಯತ್ನನೂ ನಡಿಬೇಕು, ಭಾರ ಅವನ ಮೇಲೆ ಹಾಕಿರ್ಬೇಕು. ನಿಮ್ಮ ಪ್ರಯತ್ನ ಪುರುಷ ಪ್ರಯತ್ನ ಇಲ್ಲದೆ ಪರಮಾತ್ಮನ ಕಾರುಣ್ಯ ಸಾಧ್ಯವಿಲ್ಲ. ನಿಮ್ದು ಪ್ರಯತ್ನ ಇರಬೇಕು, ಅವನ ಕಾರುಣ್ಯ, ಅವನು
ತೆಳಗ ಇಳಿದು ಬರ್ಲಕ್ ತಯಾರದ, ನಿಮ್ಮ ಪುರುಷ ಪ್ರಯತ್ನದ ಮಟ್ಟ ಮ್ಯಾಲೆ ಏರ್ಕೋತ ಹೋದಂಗ ಅವನು ತೆಳಗ ಇಳ್ಕೋತ ಬರ್ತಾವ. ಅವನದು ತೆಳಗ್ ಬರಬೇಕು, ನಿಮ್ಮದು ಮ್ಯಾಲೆ ಇರಬೇಕು. ಪುರುಷ ಪ್ರಯತ್ನದ ನಿಮ್ಮ ಮಟ್ಟ ಏನದ ಮ್ಯಾಲೆ ಏರ್ಕೋತ ಹೋಗ್ಬೇಕು. ಅವನು ನೀವು 1 ಹೆಜ್ಜೆ ಇಟ್ರೆ ಅವ 10 ಹೆಜ್ಜೆ ಇಡ್ತಾನ. ನೀವು 1 ಹೆಜ್ಜೆನೂ ಇಡ್ಲಕ್ ತಯಾರಿಲ್ಲ, ನೋಡಿ ಲೆಕ್ಕ ಹಾಕಿದ್ರೆ ಅಂದ್ರೆ ಅವನು 10 ಹೆಜ್ಜೆ ಹಿಂದಕ್ಕೆ ಸರ್ಕೊಂಡ್ಬಿಡ್ತಾನ. ಮಾಡ್ಲಿ, ಅವನೇ ಏನೋ ಪ್ರಯತ್ನ ಮಾಡ್ತಾನ, ಮಾಡ್ಲಿ ನಡಿ ಅಂತೇಳಿ. ಅದಕ್ಕ ನಾವು ಲೌಕಿಕ ಜೀವಿಗಳು ಎರಡೂ ಮಿಕ್ಸ್ ಮಾಡಿ ಮಾಡ್ಬೇಕು. ಒಂದಿಷ್ಟು ಫಲಾಪೇಕ್ಷೆ ಉಳ್ಳವರಾಗಿ ಇರಬೇಕು, ಒಂದಿಷ್ಟು ಫಲಾಪೇಕ್ಷೆ ಇಲ್ಲದೇನೂ ಮಾಡಬೇಕು. ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ ಮಾಡುವಂತ ಪ್ರಸಂಗಗಳಲ್ಲಿ ಅವು ಕೂಡ ಮಾಡಬೇಕು. ಸಕಾಮ ಕರ್ಮ, ಸಕಾಮ ಉಪಾಸನೆ ಮಾಡುವಲ್ಲಿ ಇವು ಕೂಡ ಮಾಡ್ಬೇಕು. ಇವು ಒಂದಿಷ್ಟು ಮಾಡ್ಬೇಕು, ಅವು ಒಂದಿಷ್ಟು ಮಾಡ್ಬೇಕು. ಎರಡೂ ಮಿಕ್ಸ್. ಯಾಕಂದ್ರೆ ಎರಡನ್ನ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗ್ಯದ. ಪೂರ ಓಟು ಈಶ್ವರನ ಮೇಲೆ ಕೈ ಬಿಟ್ಟು ಕುಂದ್ರಂಗೂ ಇಲ್ಲ, ಮತ್ತೆ ಎಲ್ಲನೂ ನಾನೇ ಮಾಡ್ತೀನಿ ಅನ್ನುವಂಗನೂ ಇಲ್ಲ. ಸೆಟ್ಟಿಂಗ್, ಸತ್ತು ಅಲ್ಲ ಅಸತ್ತು ಅಲ್ಲ, ಇದು ಸೆಟ್ಟಿಂಗ್ ಪಾಯಿಂಟ್ನಾಗಿರ್ಬೇಕು ನಾವು. ಪ್ರವಚನದಾಗ ಎಲ್ಲ ಗುರುಗಳು ಹೇಳ ಎಲ್ಲ ಈಶ್ವರ ಮಾಡ್ತಾನೆ, ದೇವರದಾನ ಹೇಳ, ಏನು ಪ್ರಯತ್ನ ಮಾಡ್ಲಾರ್ದ ಕೂತ್ರ ಎಲ್ಲ ನನ್ಲಿಂದ ನಡೆದದ ನಂಗೆ ಪ್ರಯತ್ನ ಮಾಡ್ತಿರ್ಬೇಕು. ಅಂತಃಕರಣದೊಳಗ ಭಾವನೆ ಏನಿರ್ಬೇಕಪ್ಪ ಅಂತಂದ್ರೆ ಎಲ್ಲ ಈಶ್ವರನೇ ಬಲ್ಲ ಅನ್ನೋಂಥದ್ದು ಭಾವನೆ ಇರ್ಬೇಕು. ಫಲಾಪೇಕ್ಷೆ ಇರಲಿಲ್ಲ, ಫಲಾಪೇಕ್ಷೆಗೆ ತಕ್ಕಂತೆ ಪ್ರತಿಫಲ ಸಿಗಲಿಲ್ಲ ಅಂತಂದ್ರೆ ದುಃಖ ಆಗಂಗಿಲ್ಲ, ಆರಾಮಿರ್ತೀರಿ. ಏನ್ ಮಾಡಿರಿ ಸಂತೋಷವಾಗಿ ಮಾಡಿ ಸಂತೋಷವಾಗಿರ್ಲಿಕ್ಕೆ ಪ್ರಯತ್ನ ಮಾಡೋದು. ಫಲಾಪೇಕ್ಷೆಗೆ, ನನ್ನ ನಿರೀಕ್ಷೆಗೆ ತಕ್ಕಂತೆ ಫಲ ಸಿಗಲಿಲ್ಲ, ಇವತ್ತು ಸಿಕ್ಕಿರ್ಲಕ್ಕಿಲ್ಲ, ಇನ್ನೊಂದ್ಸಾರಿ ಸಿಕ್ಕೇ ಸಿಗ್ತದೆ. ಸಿಕ್ಕೇ ಸಿಗ್ತದೆ. ಇಲ್ಲ ಮಜಾ ಇರ್ತದಲ್ಲ. ಎರಡೂ ಮಾಡ್ಬೇಕು. ಮನಸ್ಸಿನಾಗ ಏನಿರ್ಬೇಕು, ಒಳಗ ಅಂತಃಕರಣದಾಗ ಏನಿರ್ಬೇಕ್ರಿ, ಎಲ್ಲ ಈಶ್ವರನೇ ಬಲ್ಲ, ಈ ಕೆಲಸ ಹಚ್ಚಿದವನು ಅವನೇ, ಫಲ ಕೊಡವನು ಅವನೇ ಅನ್ನೋದು ಒಳಗ. ಹಂಗಂತೇಳಿ ಆ ರೀತಿ ಜ್ಞಾನದ ಭಾವನೆ ಹೊರಗೆ ವ್ಯಕ್ತಪಡಿಸಬೇಡ. ಬಳಸದರು ಅದ್ವೈತವನ್ನು ಬಾಯದಳು. ಹೌದಪ್ಪ, ತತ್ವಜ್ಞಾನಿ ಅದಿ, ನಿನಗ ಈಶ್ವರನೇ ಫಲ ಕೊಡ್ತಾನೆ, ಹೋಗು ಕೆಲಸ ಮಾಡಿದೆಲ್ಲ ಅಂತ ಹೇಳಕ್ಕೆ ಅವ ಕೊಡ್ಲಿಲ್ಲ ಅಂದ್ರೆ ಅವೆಲ್ಲ ಮಾತಾಡಬೇಡ. ಒಳಗಿರ್ಬೇಕದ ಅಭಿಪ್ರಾಯ. ನಿನ್ನ ಆನಂದಕ್ಕ, ನಿನ್ನ ಸುಖಕ್ಕ, ನಿನ್ನ ಒಂದು ನೆಮ್ಮದಿಗಾಗಿ ಅಂಥದ್ದೊಂದು ಇಟ್ಕೋಬೇಕು ಒಳಗ. ಅದ್ರ ಹೊರಗ ಎಲ್ಲರೂ ಹಂಗ ಕೆಲಸ ಮಾಡ್ಬೇಕು. ಎಲ್ಲರೂ ಪಗಾರ DA HR ಮಾತಾಡ್ತಿರ್ತಾರಲ್ಲ, ಅವ್ರ ಸಂಗಟ ಅದನ್ನು ಮಾತಾಡ್ತಿರ್ಬೇಕು. ಅಜ್ಞಾನಿಗಳ ಜೊತೆಗೆ ಅಜ್ಞಾನದ ಮಾತುಗಳು ಆಡಬೇಕು. ಅವು ಕೆಲಸ ಬರಬರಿ ಆಗಲಿಲ್ಲ ಅಂತಂದ್ರೆ ಅಜ್ಞಾನಿ ಆದವ ಏನಾಗ್ತಾನ, ದುಃಖಿ ಆಗ್ತಾನ. ಜ್ಞಾನಿ ಆದವ ಏನ್ ಮಾಡ್ತಾನ, ಈಶ್ವರನ ಇಚ್ಛೆ ಬಿಡಪ್ಪ, ಅವ ಕೊಡ್ತಾನ, ಯಾವಾಗ ಕೊಡ್ಬೇಕು, ಯಾವಾಗ ಮಾಡ್ಬೇಕು ಅವನಿಗೆ ಬಿಟ್ಟದ್ದು ಅಂತೇಳಿ ಇವ ನಿಶ್ಚಿಂತಿರ್ತಾನ. ಈ ರೀತಿಯಾದಂತ ಒಂದು ಸೆಟ್ಟಿಂಗ್ ಪಾಯಿಂಟ್ನಾಗ ಹೋಗ್ಬೇಕು. ಎಲ್ಲ ಅವನೇ ಮಾಡ್ತಾನಂತ ಹೇಳಕ್ಕೆ ಚಿಂತಿಲ್ದಂಗೂ ಇರಬಾರ್ದು, ಮತ್ತ ಎಲ್ಲ ನಾನೇ ಮಾಡ್ತೀನಿ ಅಂತ ಹೇಳಕ್ಕೆ ಬಹಳ ಚಿಂತಿನೂ ಹಚ್ಕೋಬಾರ್ದು. ಎರಡರ ಮಧ್ಯೆ ಸೆಟ್ಟಿಂಗ್ ಇಟ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ಅದೇನು ಆಶ್ರಯ ಮತ್ತು ವಿಷಯ ಅನುಭವಕ್ಕೆ ಬಂತ. ಎರಡೂ ಏನ್ ಮಾಡ್ತಾವ, ಆಭಾಸ ಮತ್ತು ಕೂಟಸ್ಥ ಏಕಕಾಲಕ್ಕೆ ಯಾವುದೇ ರೀತಿಯ ಕ್ರಮವಿಲ್ಲದೆ ಪ್ರತೀತಿಯಾಗುತ್ತವೆ. ಮತ್ತು ಕೂಟಸ್ಥನನ್ನೇ ಅಜ್ಞಾನ ಆಶ್ರಯಿಸಿ ಮತ್ತು ಆ ಅಜ್ಞಾನವು ಕೂಟಸ್ಥನನ್ನೇ ವಿಷಯ ಮಾಡುತ್ತದೆ ಅಂತಂದ್ರೆ ಕೂಟಸ್ಥನನ್ನ ತಿಳಿಯಗೊಡದಂತೆ ಮಾಡುತ್ತದೆ ಎಂಬುವ ಎರಡು ವಿಚಾರಗಳನ್ನ 188ನೇ ವಿಷಯಾಂಕದಾಗಿ ಹೇಳಿ, ಮುಂದೆ ಅದರದೇ ಮುಂದುವರಿದ ಭಾಗ ವಿಷಯಾಂಕ 189ಕ್ಕೆ ಕರ್ಕೊಂಡು ಹೋಗ್ಲಿಕ್ಕತ್ತ. ಇಲ್ಲಿ ತನ ಹೇಳಿದ್ರಾಗ ಏನಾರ ಡೌಟ್ ಅದ ಏನು? ಏನಾರ ಡೌಟ್ ಇದ್ರೆ ಚರ್ಚೆ ಮಾಡ್ರಿ.
ಏನು ಇಲ್ಲ ಅಂದ್ರೆ ಮುಂದೆ ಹೋಗೋಣ. ಪ್ರಾಕ್ಟೀಸ್ನಾಗ ಬರ್ಬೇಕು, ಇವೆಲ್ಲ ಅನುಭವದಾಗ ತಂದ್ಕೋಬೇಕು. ಇವೆಲ್ಲ ಅನುಭವದಾಗ ತಂದ್ಕೊಳ್ಳವೆ, ಎಲ್ಲ ಅನುಭವದ ಪಾಠಗಳೇ ಇವು. 187ರಿಂದ 205ನೇ ವಿಷಯಾಂಕದ ತನಕ 187, 182 2 ಅಂಕಗಳನ್ನ ಮುಗಿಸಿರಿ ಅನುಭವ ಜ್ಞಾನದೊಳಗ. ಈಗ 189ನೇದು 3ನೇ ಅಂಕಕ್ಕೆ ಹೋಗಿರಿ. ಈಗ ನೀವು ಹೋಗ್ತಾ ಇದ್ದೀರಿ. 4ನೇ ತರಂಗ 189ನೇ ವಿಷಯಾಂಕ ದೋಹ 116ನೇ ದೋಹದೊಳಗ ಏನಾಗ್ತದೆ? ಆ ಕೂಟಸ್ಥ ಆವಾಸ ಕ್ರಮವಿಲ್ಲದೆ ಏಕಕಾಲಕ್ಕೆ ಪ್ರತೀತಿಯಾಗುತ್ತಾರೆ. ಕೂಟಸ್ಥನು ಆವಾಸನನ್ನು ಅರಿಯುತ್ತಾನೆ. ಆವಾಸನು ಇಂದ್ರಿಯ ಮನಗಳಿಗೆ ವೇದ್ಯವಾಗುವುದಿಲ್ಲ. ಇದೇ ಏನದ 116ನೇ ದೋಹಾದ ಅರ್ಥವನ್ನೇ ಮುಂದುವರಿಸ್ತಾ ಇದ್ದಾರೆ 189ನೇ ವಿಷಯಾಂಕದಲ್ಲಿ. ಏನಪ್ಪ ಅಂದ್ರೆ, ಬಾಯದಲ್ಲಿರುವ ಪದಾರ್ಥದಲ್ಲಿ ಏನ್ ಮಾಡ್ತದೆ? ವೃತ್ತಿ ಮತ್ತು ಆಭಾಸಗಳೆರಡರ ಉಪಯೋಗ ಇರುತ್ತದೆ. ಪದ ಅಂದ್ರೆ ಶಬ್ದ, ಅರ್ಥ ಅಂತಂದ್ರೆ ಮೀನಿಂಗ್, ತಿಳ್ಕೊಳ್ಳೋದು, ಹೊರಗಿನ ಪದಗಳ ಅರ್ಥಗಳನ್ನು ತಿಳ್ಕೊಳ್ಳೋದು. ಹೊರಗಿನ ಪದಗಳ ಅರ್ಥ ತಿಳಿಕೊಳ್ಳೋದು. ಏನರ್ಥ ತಿಳ್ಕೊತೀರಿ? ಹೊರಗಿನ ಪದ ಅರ್ಥ. ಹುಟ್ಟಿರಿ, ಬರ್ತ್ಡೇ ಮಾಡ್ಕೊಳ್ಳೋದು, ಹಿಂದೆ ಯಾರು ಸತ್ತೋಗ್ಯಾರ ಅವ್ರದ್ದು ಪುಣ್ಯತಿಥಿ ಮಾಡೋದು. ಈಗ ನಿಜವಾಗಿ ಏನ್ ನಡೆದದ ಇದೆಲ್ಲ ಒಟ್ಟು ನನ್ನಿಂತೆ ನಡೆದದ ಅಂತ ತಿಳ್ಕೊಳ್ಳೋದು. ಮದುವೆ ಮಾಡ್ಕೊಂಡಿರಿ, ಅದಕ್ಕೆ ಆನಿವರ್ಸರಿ ಅಂತ ಮಾಡ್ಕೊಳ್ಳೋದು. ಇವೆಲ್ಲ ಮಾಡೋದ್ರಾಗ ಏನದ? ವೃತ್ತಿ ಮತ್ತು ಆಭಾಸಗಳೆರಡರ ಉಪಯೋಗವಿದೆ. ಇವೆಲ್ಲ ಎದರ ಕೆಲಸ? ಇವು ವೃತ್ತಿ ಮತ್ತು ಆಭಾಸನ ಉಪಯೋಗ. ನಿನ್ನ ಮನ್ಯಾಗ ಊಟಕ್ಕಾಗ್ತ ಇಲ್ಲ, ಹೊರಗೆ ಊಟ ಮಾಡೋ, ನಡಿವಾರ ಚಂದ ಬಟ್ಟೆ ಹಾಕೊಂಡು ಎಲ್ಲ ಆಮೇಲೆ ನನಗೆ ಬಂದು ರಾತ್ರಿ ಎಲ್ಲ ಮುಗಿಸೋಣ. 20 ಫೆಬ್ರವರಿ ನಮ್ದು ಮದುವೆ ಆದ ದಿವಸ. 94ನೇ ಇಸ್ವಿಯಾಗ ಮದುವೆ ಆಗ್ಯದ, 95ರಾಗ ಮಗಳು ಹುಟ್ಟಾಳ, 97 21ಕ್ಕೆ ಮಗ ಹುಟ್ಟಾನ, 20 21 ಮಾರ್ಚ್ 21ಕ್ಕೆ ಮಾರ್ಚ್ 21 ಮಗ ಹುಟ್ಟಾನ, 97ರಾಗ ಮಗಳು ಇಲ್ಲ ಫೆಬ್ರವರಿ 21ಕ್ಕೆ ಫೆಬ್ರವರಿ 21 ಮಗ ಹುಟ್ಟಿತ್ತು. 97ನೇ ಇಸ್ವಿ. 95ನೇ ಇಸ್ವಿಯಾಗ ಮಾರ್ಚ್ 28ಕ್ಕೆ ಮಗಳು ಹುಟ್ಟಾಳ. ಅದಕ್ಕೆ ಏನ್ ಮಾಡ್ತಾಳ? ಫ್ಯಾಮಿಲಿ ಡೇ ಅಂತ. ಮಗ ಹುಟ್ಟಿದ ದಿವಸ ಅಂದ್ರೆ ಫ್ಯಾಮಿಲಿ ಡೇ. ಬರೀ ಮಗಳು ಹುಟ್ಟಿದ್ದೆ ಅಲ್ಲ, ಮಗಳು ಮಗ ಎರಡೂ ಹುಟ್ಟಿದ್ದು. ಅದಕ್ಕೆ ಫ್ಯಾಮಿಲಿ ಡೇ ಅಂತ. ಅದಕ್ಕೆ ಫ್ಯಾಮಿಲಿ ಡೇ ಮಾಡಿ ನೀಟಾಗಿ ತಂದೆ ಡ್ರೆಸ್ ಹಾಕೊಂಡು ಎಲ್ಲರೇ ದೇವಿ ಗುಡಿಗೆ ಹೋಗಮ್ಮ, ಗುಡಿಗೆ ಹೋಗ, ನಮ್ಗೆ ಗುಡಿಗೆ ಹೋಗಮ್ಮ, ಗುಡಿಗೆ ಹೋಗಮ್ಮ, ನಡಿ ಮಾಡ ಹೊರಗೆ ಬಿಟ್ಟಮ್ಮ, ಹೊರಗೆ ಬಿಟ್ಟಮ್ಮ. ಆಮೇಲೆ ನೆನಪಾಗ್ಯದ ನನಗೆ ಇದು ಫ್ಯಾಮಿಲಿ ಡೇ ಅಂತೇಳಿ. ಇದು ಆಭಾಸನ ಕೆಲಸ. ಇದು ಎಂತ ಕೆಲಸ? ವೃತ್ತಿ ಕೆಲಸ. ಇದು ನೆನೆಸ್ಕೊಂಡು ಕೂತು ಒಬ್ರಿಗೊಬ್ರು ವಿಶ್ ಮಾಡೋದು. ಅವ ವಿಶ್ ಮಾಡಿದವ, ನಮ್ಮ ಹಳೆಯ ವಿಶ್ ಮಾಡಿದ್ದು ತಪ್ಪಿಗೆ ಅರ್ಧ ತಾಸು ಹೇಳಿದೆ ಅವನಿಗೆ. ಇವೆಲ್ಲ ಆಭಾಸನ ಕೆಲಸ, ಇವೇನು ಒಬ್ರು ಆತ್ಮಜ್ಞಾನಕ್ಕೆ ಬಂದ್ರೆ ನಾವು ಏನಾರ ವಿಚಾರ ಮಾಡ್ತೀವಿ ಹೊರತು ಈ ವಿಶ್ವಗಳು ಇನ್ನೂ ಉಪಯೋಗ ಇಲ್ಲ ಅಂತೇಳಿ ಹೇಳಿಕೆ ಅದ್ರ ಕಡೆ ಲಕ್ಷಣ ಇಲ್ಲ. ನಾವು ನಿನ್ನೆ ಅದು ನಮ್ಗೆ ಗೊತ್ತಿರ್ಲಾರ್ದಂಗೆ ಸೆಲೆಬ್ರೇಟ್ ಮಾಡಿದ್ರು.
ಏನ್ ಮಾಡ್ಬೇಕು ಹಿಂಗಾದ್ರೆ? ಅದರಿಂದ ದೂರ ಇರಂಥದ್ದು ಪ್ರಾಕ್ಟೀಸ್. ಅದು ಏನದ ಒಳಗಿದ್ದದ್ದು ಹೊರಗೆ ಹಾಕಬಾರ್ದಂತ ಅನ್ನಿಸ್ತದ, ಆದರೂ ಸಹಿತ ಅದರ ಕಡೆ ಲಕ್ಷ್ಯ ಇರ್ಲಾರ್ದಂಗೆ ನಾವಿರ್ತೀವಿ. ಇದೇನದ ಆಭಾಸಗಳೆರಡರ ವೃತ್ತಿ ಮತ್ತು ಆಭಾಸಗಳೆರಡರ ಉಪಯೋಗವಿರ್ತದೆ. ಅದ್ರದ್ದು ಎಷ್ಟು ಜಬರ್ದಸ್ತ್ ಇರ್ತದೆ ಗೊತ್ತದ? ಎಷ್ಟು ಫೋರ್ಸ್ ಇರ್ತದ ಅದರದ್ದು. ಹಿಂಗೆ ನಡೆಯಬೇಕು, ಹಿಂಗೆ ಇರಬೇಕು, ಹಿಂಗೆ ಆಗೇಬೇಕು. ವೃತ್ತಿ ಮತ್ತು ಆಭಾಸನ ವ್ಯವಹಾರಗಳು ಎಷ್ಟು ಸ್ಟ್ರಾಂಗ್ ಅದಾವ ಈ ಜಗತ್ನಾಗ. ನಮ್ಗೆ ಇವು ಸಂಬಂಧ ಇರ್ಲಾರ್ದಂಗೆ ಇದ್ರು ಇಂಥ ಪರಿ ಹೇಳ್ಕೊಂಡು ಹೋಗ್ತಾವಲ್ಲಪ್ಪ ನಮ್ಗ. ನೋಡ್ರಿ, ನಂಗೇನು ಗೊತ್ತನೇ ಇಲ್ಲ, ಏನಿಲ್ಲ. ಒಂದ್ ಪ್ಯಾಂಟ್ ಶರ್ಟ್ ಹೊಲಿಸ್ಯಾರ, ಎದಕ್ ಹೊಲಿಸ್ಲಕತ್ತಾರತ್ತು ಗೊತ್ತಿಲ್ಲ. ಇನ್ನೊಂದು 4 ತಿಂಗಳಿಗೆ ರಿಟೈರ್ ಆಗ್ತೀವಿ. ಈ ಪ್ಯಾಂಟ್ ಶರ್ಟ್ ಎಲ್ಲ ಬಿಸಾಕಿವಿ, ಬೆಂಕಿ ಹಚ್ತೀವಿ. ಲುಂಗಿ ಒಂದ್ ಬನೀನ್ ಇರ್ತದ, ಯಾಕೆ ಇವೆಲ್ಲ ಬೇಡ ಅಂತಂದ್ರೂ ಗೊತ್ತಲ್ಲ. ನಂಗೆ ಕರ್ಕೊಂಡು ಏನು ಮಾಡಿ 1 ಕಿಲೋ ಜಾಮೂನ್ ಡಬ್ಬಿ ತಂದಾರ, ಹಲ್ದಿರಾಮ್ ಅಂತಂದು. ಮುಂಜಾನೆ ಜಾಮೂನ್ ತಿನ್ಸಿದ್ರಿ, ಅದಕ್ಕೆ ತಿನ್ಸಿದ್ರ ಗೊತ್ತ, ಸುಮ್ ತಿನ್ಬಿಡೋದು. ರೆಡಿ ಹೊಡಿಗಾಗಿ ಜಾಮೂನ್ ಬಂದು ತಿನ್ಬೇಕಷ್ಟೇ. ಅದಕ್ಕೆ ಏನು ಅಂತ ಕೇಳ್ಕೊತ ಕುಂದಿರ್ಬೇಕು. ಎಲ್ಲ ಆಯ್ತು. ಯಾ ಪರಿಣಾಮ ಆಗ್ತದೆ ಅದರ ಜಾಮೂನೇನು ಅಪ್ಪ, ನಾನೇ ಜಾಮೂನ್ ಅದೀನಿ. ಯಾ ಜಾಮೂನ್ ಒಟ್ಟು ತಿಂದಂಗ ಆಗ್ತದೆ ನಮ್ಗೆ. ಹೆಂಗದ ಲೆಕ್ಕ? ಜೀವನ ಹೆಂಗೆ? ಇವೆಲ್ಲ ಒಂದು ವಿಚಿತ್ರ ಅನುಭವಗಳು ನಿಮ್ಗೆ ಹೇಳ್ತೀವಿ. ನಮ್ಮ ಮೇಲಾಧಿಕಾರಿ ಆದವರು ಪ್ರೊಫೆಸರ್, ಅದು ಅಸಿಸ್ಟೆಂಟ್ ಪ್ರೊಫೆಸರ್ಲಿಂದ ಪ್ರೊಫೆಸರ್ ಆಗ್ಬೇಕಾದ್ರೆ PhD ಬೇಕಂತ. ಅದು ಏನಾಯ್ತು, PhD ನಾನು 3 ವರ್ಷದ ಒಳಗ PhD ಮುಗಿಸ್ತೀನಿ. ಮ್ಯಾಕ್ಸಿಮಮ್ 5 ಇಯರ್ಸ್ನಾಗ ನಾನು PhD ಮುಗಿಸ್ಕೊತೀನಿ. ನನ್ನ ಸರ್ವಿಸ್ ಎಕ್ಸ್ಪೀರಿಯನ್ಸ್ ಕನ್ಸಿಡರ್ ಮಾಡಿ ನನಗೆ ಪ್ರೊಫೆಸರ್ ಕೊಡ್ರಿ. 5 ವರ್ಷನಾಗ PhD ಮುಗಿಲಿಲ್ಲ ಅಂತಂದ್ರೆ ನಾನೇನ್ ಮಾಡ್ತೀನಿ, ಮತ್ತೆ ವಾಪಸ್ ನನಗೆ ಡಿಮೋಷನ್ ಮಾಡಿ ಅಸಿಸ್ಟೆಂಟ್ ಪ್ರೊಫೆಸರ್ ಮಾಡ್ಬೋದು. ನಮಗೆ ಪ್ರೊಫೆಸರ್ ಮಾಡ್ರಿ ಅಂತೇಳಿ ನಮ್ಮ ಮೇಲಾಧಿಕಾರಿ ಅಂಥವ್ರು ಒಂದು ಗ್ರೂಪ್ ಸೀನಿಯರ್ ಮಂದಿ ಎಲ್ಲರೂ ಕೂಡ ಅವ್ರ ಕಾಲೇಜ್ ಫೌಂಡರ್ಸ್ ಇದ್ದಂಗೆ ಗೌರವಾನ್ವಿತ ವ್ಯಕ್ತಿಗಳು. ಅದಕ್ಕೆ ಅವ್ರಿಗೇನು ಮಾಡಿದ್ರು, ಆಯ್ತಪ್ಪ ನಿಮ್ಲಿಂತ ಕಾಲೇಜ್ ಎಲ್ಲ ತಯಾರು ಮಾಡಿರಿ, ನೀವೇ ಎಲ್ಲ ಚಲೋ ನಡೆಸಿರಿ ಅಂತೇಳಿ ಸೊಸೈಟಿ ಅವ್ರಿಗೆ ಪ್ರಮೋಷನ್ ಕೊಟ್ಮೇಲೆ ಉಳಿದವರು ಎಲ್ಲ ಮೇಲಾಧಿಕಾರಿಗಳು PhD ಮುಗಿಸಿದ್ರು. ನಮ್ಮ ಸಾಹೇಬರು ಅವ್ರ ವೈಯಕ್ತಿಕ ಬೇರೆ ವ್ಯವಹಾರ ಬಿಸ್ನೆಸ್ ಏನೇನೋ ಡೆವಲಪ್ ಮಾಡ್ಕೊಂಡ್ರು ಹೊರಗೆ. ಆ ಬಿಜಿ ಇದ್ದದ್ದಕ್ಕೆ ಅವ್ರಿಗೇನಾಯ್ತು, PhD ಮಾಡ್ಕೊಳ್ಳಲ್ಲ, ಏನು ಮಾಡ್ಕೊಳ್ಳಲ್ಲ. ಅವ್ರದ್ದು 5 ವರ್ಷದೊಳಗೆ ಪ್ರೊಫೆಸರ್ ಆಗಿ ಸಾಕಷ್ಟು ಸಂಬಳ ಅದು ಹೆಚ್ಚು ಕೈ ತುಂಬ ಬರೋಂಥ ವ್ಯವಸ್ಥೆ ಅವ್ರಿಗಾಯ್ತು. ಮುಂದೆ 5 ವರ್ಷ ಆದ್ಮೇಲೂ ಅವ್ರು ಮಾಡ್ಕೊಳ್ಳಿಲ್ಲ. 6-7 ವರ್ಷದ ತನಕನೂ ಅವ್ರು ಕಾಯ್ದು ನೋಡಿದ್ರು ಏನಾರ ಆಗ್ತದೆ ಆಸಾಮಿ ಅಂತ. ಏನೂ ಆಗಲಿಲ್ಲ. ಅದ್ರ ಕಡೆ ಲಕ್ಷನೂ ಇಲ್ಲ ಅಂತ ಗೊತ್ತಾದ್ಮೇಲೆ ಕೊಟ್ಟದೆಲ್ಲ ಹೊಳ್ಳಿ ಇಸ್ಕೊಳ್ಳೋಂಥ ಒಂದು ಕೆಲಸ ಮಾಡಿದ್ರು. ಅದು ಹೊಳ್ಳಿ ಇಸ್ಕೊಳ್ಳೋ ಕೆಲಸ ಮಾಡಿದ್ಮೇಲೆ ನಮ್ದು ಏನಾಗಿತ್ತು, ಸರ್ವಿಸ್ ಹೆಚ್ಚಾಕೋತ ಆದಂಗೆ ಅವ್ರದ್ದು ಹೊಳ್ಳಿ ಇಸ್ಕೊಂಡಿದ್ದಕ್ಕೆ ನಮ್ಮ ಪಗಾರ ಹೆಚ್ಚಾಗಿದ್ದಕ್ಕೆ ಆ ಮೇಲಾಧಿಕಾರಿಗಳಿಗಿಂತ ನನ್ನ ಪಗಾರ ಜಾಸ್ತಿ ಆಗ್ಬೇಕಂತ. ಹಂಗಾಗಬಾರ್ದು ಅಂತ. ಮೇಲಾಧಿಕಾರಿ ಎಷ್ಟೊತ್ತಾದ್ರೂ ಕೆಳಗೆ ಕೈಯ ಕೆಲಸ ಮಾಡೋರ್ಕಿಂತ ಒಂದು 100 ರೂಪಾಯಿ ಪಗಾರ ಜಾಸ್ತಿ ಇರ್ಬೇಕಂತ. ಹಿಂಗಾಗಿ ಅವ್ರದ್ದು ಡೌನ್ ಮಾಡಿದ್ದಕ್ಕ ನಂದು ಬೆಳೆದದ್ದಕ್ಕ ನಂದು ಕಟ್ ಮಾಡಿಬಿಟ್ರು. 4 ವರ್ಷ ಇನ್ಕ್ರಿಮೆಂಟ್ ಕಟ್ ಮಾಡಿದ್ರು. ನನಗೆ ಯಾಕೆ ಕಟ್ ಮಾಡ್ತೀರಿ ಅಂತ ಹೇಳಿದ್ರೆ, ಇಲ್ಲ ನಿಮ್ಮ ಮೇಲಾಧಿಕಾರಿಗಳಿಗಿಂತ ನಿಮ್ಮದೇ ಜಾಸ್ತಿ ಆಗ್ಲಕ್ಕತ್ತದ, ಅದಕ್ಕೆ ನೀವು ಕಟ್ ಮಾಡ್ಬೇಕಂತ.
ಏನು ಕರ್ಮ ಇದು ಅಂತ ಹೇಳಿ 4 ವರ್ಷದ ಇನ್ಕ್ರಿಮೆಂಟ್ 3-4 ಲಕ್ಷ ರೂಪಾಯಿ ನನ್ನ ನುಕ್ಸಾನ್ ಮಾಡಕತ್ತಿರಲ್ಲ, ಏನಿದು ಅಂತ ಸ್ವಲ್ಪ ಹೊರಗೆ ಏನ್ ಮಾಡ್ಬೇಕು, ದುಃಖ ಪಟ್ಟಂಗೆ ನಾಟಕ ಮಾಡ್ಬೇಕು. ಹೊರಗೆ ಈಶ್ವರ ಕೊಟ್ಟೆ ಕೊಡ್ತಾನ, ಎಲ್ಲಿ ಹೋಗ್ತಾನ ಕೊಟ್ಟೆ ಕೊಡ್ತಾನ ಅಂತ ಒಳಗೆ ಭಯಂಕರ ವಿಶ್ವಾಸ ಇರ್ಬೇಕು. ಮೇಲೆ ಎಲ್ಲರ ಸಂಗಟ ಏನ್ರಿ ಸುಮ್ಮನೆ ಯಾರ್ದು ಪಗಾರ ಕಂಪೇರ್ ಮಾಡ್ಕೆ ನಮ್ಮ ಟೈಮ್ ಹಿಂಗೆ 4 ಮಂದಿ ಮುಂದೂ ಹಂಗೆ ಅನ್ಕೋತಾವು. ನೋಡ್ರಿ ನಮ್ದಾರ ನಿಮ್ದು ಏನ್ ತಪ್ಪೇ ಇಲ್ಲ, ಎಲ್ಲ ಚಲೋ ಕೆಲಸ ಮಾಡಿ ಎಲ್ಲ ಚಂದ ಜವಾಬ್ದಾರಿ ಹೊತ್ತು ಮಾಡ್ತೀರಿ, ಆದ್ರೆ ನಿಮ್ಗೆ ಯಾಕೆ ಹಿಂಗ? ಏನ ಈಶ್ವರ ಕೃಪಾ, ಈಶ್ವರ ಕೃಪಾ. ಆ ಫೈನಲ್ ಸ್ಯಾಲ್ರಿ ಏನಿರ್ತದ ಅದ್ರ ಮೇಲೆ ನಮಗೆ ಗ್ರ್ಯಾಚ್ಯುಟಿ ಅಂತ ಸಿಗ್ತದೆ. 10ರಿಂದ 15 ಲಕ್ಷ 20 ಲಕ್ಷ ಲೆಕ್ಕ ಮಾಡ್ತಾರ. ಅದೇನೋ ಸೊಸೈಟಿ ಪ್ರೈವೇಟ್ ಇದ್ದದಕ್ಕೆ 10 ಲಕ್ಷ ಕೊಡ್ತಾರಂತ. ಏಟೆ ಕೊಡ್ತಾರೋ ಏನು ನಾವು ಕೇಳಕ್ಕೆ ಹೋಗಂಗಿಲ್ಲ. ಅದು ಏಟ್ ಕೊಟ್ಟ ತಗೊಂಡು ಸುಮ್ ಕೂತ್ ಬಿಡೋದು. ನಮ್ಮ ಭಾಗ್ಯದಾಗ ಇಷ್ಟ ಅದಪ್ಪ ನಡಿ. ಕೋರ್ಟಿಗೆ ಹಾಕಿದ್ರೆ ಫುಲ್ ಕೊಡ್ತಾರ. ಕೋರ್ಟಿಗೆ ಹೋಗಿ ತಗೊಳ್ಳೋದು ಏನು ನಾವು ದುಡಿದ ಸಂಸ್ಥೆ ಒಳಗೆ ಏಟರ ಕೊಡಿ ನಡಿ ಅಂತ ನಾವು ಹಿಂಗಿರ್ತೀವಿ. ಅದೇನಾಯ್ತು 80% ಸ್ಯಾಲ್ರಿ ಹೆಚ್ಚು ಮಾಡ್ಯಾರ ಸೊಸೈಟಿ ಅವ್ರು. ಈ ಫೆಬ್ರವರಿ ತಿಂಗಳಿಂದ ಇದು ಯಾರು ಮಾಡಿದ್ರು? ನಮ್ಮ ಪ್ರಯತ್ನನ ಈಶ್ವರ ಕೊಟ್ಟದ್ರಿ. 80% ಸ್ಯಾಲ್ರಿ ಹೆಚ್ಚು ಮಾಡಿದ್ರು ನಮಗೆ. DA ಅವು ಏನೇನೋ ಹಿಂದಕ್ಕೆ ಭಾಳ ದಿವಸಲಿಂದ ಕೊಟ್ಟಿಲ್ಲ, 10 ವರ್ಷ ಆಯ್ತು. ಅದು ಇದಕ್ಕೆ ಎಲ್ಲರೂ ಕೂಡ ಫೈಟ್ ಮಾಡಿದ್ರು. ಸೊಸೈಟಿಯಾಗ ಎಷ್ಟು ಮಂದಿ ಎಂಪ್ಲಾಯೀಸ್ ಅದೇವಿ, ಲಕ್ಷಗಟ್ಟಲೆ ಎಂಪ್ಲಾಯೀಸ್ ಅದೇವಿ. ನಮ್ಮ 45-50 ಕಾಲೇಜ್ ಅದಾವ. ಎಲ್ಲರಿಗೂ ಸ್ಯಾಲ್ರಿ ಹೆಚ್ಚಾಗ್ಬಿಡ್ತು. ಇದು ಯಾರು ಕೊಟ್ರು ಹೇಳಿ? ಮನುಷ್ಯರು ಕೊಟ್ರ, ಈಶ್ವರ ಕೊಟ್ನ? ಇವೆಲ್ಲ ವಿಚಿತ್ರ, ವಂಡರ್ಫುಲ್. ನಮ್ ಗ್ರ್ಯಾಚ್ಯುಟಿಗೆ ಏನಾರ ಕಡಿಮೆ ಆಗ್ತದೋ ಏನೋ, 4 ವರ್ಷದ ಇನ್ಕ್ರಿಮೆಂಟಿಗೆ ಎಫೆಕ್ಟ್ ಆಗ್ತದ, ಹೆಂಗ್ ಮಾಡ್ಬೇಕಪ್ಪ ಅಂದ್ರೆ ಈ ತಿಂಗಳು 80% ಸ್ಯಾಲ್ರಿ ಹೆಚ್ಚಿಗೆ ಕೊಟ್ರು. ಇವಕ್ಕೆಲ್ಲ ಏನಂತೀರಿ? ಪವಾಡ್ ಅಂತೀರ? ಏನಂತೀರಿ? ಕೆಲಸ ತಗೋತಾರೆ, ಪಗಾರ ಕಡಿಮೆ ಕೊಡ್ತಾರೆ. ಏನು ಕಾಲ ಹೆಂಗಂದ್ರೆ ಗೌರ್ಮೆಂಟ್ನಲ್ಲಿ ಕೆಲಸ ಇದ್ದ ಪಗಾರ ಹೆಚ್ಚು ಕೊಡ್ತಾರೆ. ಅದೊಂದು ವಿಚಿತ್ರಣ. ಗೌರ್ಮೆಂಟ್ನಲ್ಲಿ ಅಸೆಸ್ಮೆಂಟ್ ಇಲ್ಲ, ವರ್ಕ್ ಅಸೆಸ್ಮೆಂಟ್ ಮಾಡೋದಿಲ್ಲ. ಪ್ರೈವೇಟ್ನಲ್ಲಿ ವರ್ಕ್ ಎಷ್ಟು ಕೊಡ್ತಾರೆ ಅಂದ್ರೆ ಮತ್ತೆ ಪಗಾರ ಆದ್ರೆ ಬಹಳ ಕಡಿಮೆ. ಸಕ್ಸಸ್ ಯಾರು ಜಾಸ್ತಿ ಅದಾರ ಹೇಳ್ರಿ? ಗೌರ್ಮೆಂಟ್ನಾಗ ಆಟೆಲ್ಲ ರೊಕ್ಕ ತಿಂದ್ರು ಅವ್ರ ಸಂಸಾರ ಸಕ್ಸಸ್ ಅದೋ, ಏನು ಪ್ರೈವೇಟ್ನಾಗ ನೆಮ್ಮದಿ ಬದುಕು ಮಾಡಿ ಇವ್ರ ಸಕ್ಸಸ್ ಜಾಸ್ತಿ ಅದ? ಸಕ್ಸಸ್ ರೇಟ್ ಬಹಳ ಮುಖ್ಯ ಅದ. ಮಕ್ಕಳು ಡೆವಲಪ್ ಆಗೋದು ಅವೆಲ್ಲ ಏನದವ ಪುಣ್ಯವಂತರಿಗೆ ಮಾತ್ರ ಅವು ಸಾಧ್ಯ ಅದ. ಇವು ಪ್ರೈವೇಟ್ನೊಳಗ ಸ್ವಲ್ಪ ಪಗಾರ ಇದ್ರು ಸಿಸ್ಟಮ್ಯಾಟಿಕ್ ಬದುಕು ಮಾಡಿ ಇದ್ರಾಗೆ ಸಕ್ಸಸ್ ಅವ್ರಿಗಿಂತ ಇವ್ರು ತಗೊಂಡು ಸಂಬಳದಿಂದ ಇವ್ರೇನ್ ಸಕ್ಸಸ್ ಆಗ್ಯಾರ, ಅವ್ರು ತಗೊಂಡು ಸಂಬಳದಿಂದ ಬಹಳ ಸಕ್ಸಸ್ ಆಗ್ಬೇಕಾಗಿತ್ತು ಫ್ಯಾಮಿಲಿ. ಅದು ಸಕ್ಸಸ್ ರೇಟ್ ಏನಿರ್ತದ ಇವರಿಗೆ. ಅವು ಅಂತ ಕೆಟ್ಟ ಚಟ ಇರಲ್ಲ, ಕೆಟ್ಟ ಹವ್ಯಾಸಗಳಿರಲ್ಲ. ಸುಮ್ನೆ ಎಲ್ಲರೇ ಟೂರ್ ಹೋಗೋದು, ಸುಮ್ನೆ ಎಲ್ಲರೇ ಏನೋ ಮಾಡ್ಕೊತ ಹೋಗೋದು, ಮಾಡೋ ಕೆಲಸ ಬಿಟ್ಟು ಪಾಲ್ತು ಕೆಲಸಗಳು ಬಹಳ ಮಾಡ್ಬೇಕಾಗ್ತದ ಅಂತ. ರೊಕ್ಕ ಜಾಸ್ತಿ ಬರ್ತಂದ್ರೆ ಇಲ್ಲೇನಿಲ್ಲ, ತಮ್ಮದ್ರೆ ತಾವು ಮಾಡ್ಕೊಂಡು ದಾಸ್ತಾರಲ್ಲ. ಈ ಸಂಸಾರ ಕಡೆಗೆ ರಿಯಲೈಸೇಷನ್ ಅಂತ ಏನದಲ್ಲ, ರಿಯಲೈಸೇಷನ್ ಪರ್ಸೆಂಟೇಜು ಇದು ಏನದ, ಕಡಿಮೆ ಇನ್ಕಮ್ ಇದ್ರು ಇವ್ರದೇ ಜಾಸ್ತಿ ಅದ, ಇವ್ರದೇ ನೆಮ್ಮದಿ ಜಾಸ್ತಿ ಅದ. ಏನ್ ನನ್ನ ಅನುಭವದ ಪ್ರಕಾರ ಉಳಿದದ್ದು ಎಲ್ಲರದು ಹಂಗೆ ಇರಂಗಿಲ್ಲ. ಎಲ್ಲರದು ಹಂಗೆ ಅಂತ ಹೇಳಕ್ ಬರಲ್ಲ. ಜಾಸ್ತಿ ಅದ. ಆರಾಮ ಅದಾರ, ನಾವು ಆರಾಮದೀವಿ. ಈಗ ನಮ್ಮ ಮನೆಗೆ ಎರಡೂ ಅದ, ಗೌರ್ಮೆಂಟ್ ಅದ, ಪ್ರೈವೇಟ್ ಅದ. ನಮ್ಮ ಮಿಸಸ್ದು ಅದಲ್ಲ, ಮತ್ತೆ ಈಗೇನದ ಅವ್ರದ್ದು ಜೋರದ, ಅವ್ರದ್ದು ಹಂಗೆ ಅದ. ಅವರು ಆರಾಮ, ಇವರು ಆರಾಮ, ಎಲ್ಲರೂ ಆರಾಮ. ಒಳಗೆ ಜ್ಞಾನದ ಮಟ್ಟ ಯಾರಿಗೆ ಜಾಸ್ತಿ ಇರ್ತದೋ ಅವ್ರು ಆರಾಮ ಇರ್ತಾರೆ. ಜ್ಞಾನದ ಮಟ್ಟ ಇರಲಾರ್ದವ್ರು ಏಟ್ ಇದ್ರು ಸಮಸ್ಯೆನೆ. ಅರಿವಿನ ಮಟ್ಟ ಜಾಸ್ತಿ ಮಾಡ್ಕೋಬೇಕು. ಇಲ್ಲಿ ವಿಷಯಾಂಕ 189.
ಬಾಹ್ಯದಲ್ಲಿರುವ ಪದಾರ್ಥದಲ್ಲಿ ಪದ ಅರ್ಥ ಏನದ ವೃತ್ತಿ ಮತ್ತು ಆಭಾಸಗಳು ಎರಡರ ಉಪಯೋಗ ಇರುತ್ತದೆ. ಘಟದ ಉದಾಹರಣ ಸಹಿತವಾಗಿ ಅದರಲ್ಲಿ ಅಜ್ಞಾನ ಆವೃತವು ಹೇಳಲ್ಪಡುತ್ತದೆ. ಘಟದ ಉದಾಹರಣ ಸಹಿತವಾಗಿ ಒಂದು ಘಟದ ಉದಾಹರಣೆ ತಗೊಂಡು ಅಜ್ಞಾನದ ಆವೃತ ಹೆಂಗ ಆವೃತ್ತಿಯಾಗ್ಯದ ಅನ್ನೋದು ಹೇಳ್ತಾರ. ಬಾಹ್ಯದಲ್ಲಿ ಅಂದರೆ ಏನು? ಶರೀರದ ಬಾಹ್ಯದಲ್ಲಿ. ಬಾಹ್ಯ ಇದೇ ಬಹಿರಂಗ ಶುದ್ಧಿ, ಇದೇ ಅಂತರಂಗ ಶುದ್ಧಿ ಅಂತ ಬಸವಣ್ಣವರಂತಾರಲ್ಲ, ಇದೇ ಬಹಿರಂಗ ಶುದ್ಧಿ ಅಂತಂದ್ರೆ ಹೊರಗಿನ ವ್ಯವಹಾರಗಳು, ಶರೀರ ಬಿಟ್ಟು ಪಿಂಡಾಂಡದಿಂದ ಹೊರಗಿನ ವ್ಯವಹಾರಗಳು. ನಿಮ್ಮ ಮೈ ಮೇಲೆ ಹಾಕೊಂಡು ಅಂಗಿ, ತಲೆಗೆ ಕೂದಲಿಗೆ ಹಚ್ಚಿಕೊಂಡು ಬಣ್ಣ, ಹಣಿಗೆ ಹಚ್ಚಿಕೊಂಡು ವಿಭೂತಿ, ಗಂಧ, ಇವೆಲ್ಲ ಏನದು ಬಾಹ್ಯದ ವಸ್ತುಗಳಿವೆಲ್ಲ. ನಿಮ್ಮ ಶರೀರ ಬಿಟ್ಟು, ಬಾಹ್ಯ ಅಂದ್ರೆ ಶರೀರ ಬಿಟ್ಟು ಹೊರಗೆ, ಪಿಂಡಾಂಡ ಬಿಟ್ಟು ಹೊರಗಂದ್ರೆ ಬ್ರಹ್ಮಾಂಡ. ಬ್ರಹ್ಮಾಂಡದಲ್ಲಿ ಅಂದರೆ ಶರೀರದ ಬಾಹ್ಯದಲ್ಲಿ ಅಂದರೆ ದೇಹದಿಂದ ಹೊರಗೆ. ಇಲ್ಲಿಯ ತನಕ ದೇಹದ ಒಳಗಿನ ಆಭಾಸ ಮತ್ತು ಕೂಟಸ್ಥರ ಪರಿಚಯ ಮಾಡಿಕೊಟ್ಟರು. ದೇಹದ ಒಳಗಿನ ಅಂತಂದ್ರೇನು? ಇದು ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಅದ. ಅಂತರಂಗ ಅಂದ್ರೆ ದೇಹದ ಒಳಗೆ ಏನಿದು? ಆಭಾಸ ಅಂಡ್ ಕೂಟಸ್ಥ. ಈಗ ಬಹಿರಂಗ ಅಂದ್ರೆ ದೇಹದ ಹೊರಗೆ. ಇಲ್ಲೇನದ? ಇಲ್ಲಿನೂ ಏನದ? ವೃತ್ತಿ ಮತ್ತು ಆಭಾಸರ. ವೃತ್ತಿ ಅಂಡ್ ಆಭಾಸ ಇವ್ರದ್ದು ಏನದಪ್ಪ ಅಂತಂದ್ರೆ ಪರಿಚಯ. ಇಲ್ಲಿಯ ತನಕ ದೇಹದ ಒಳಗಿನ ಆಭಾಸ ಮತ್ತು ಕೂಟಸ್ಥರ ಪರಿಚಯ ಮಾಡಿಕೊಟ್ರು. ಈಗ ದೇಹದ ಹೊರಗಿನ ಏನು? ವೃತ್ತಿ ಮತ್ತು ಆಭಾಸರ ಉಪಯೋಗ. ಒಳಗೆ ಯಾರು ಉಪಯೋಗ ಆಗ್ಲಿಕತ್ತಾರ? ಆಭಾಸ ಮತ್ತು ಕೂಟಸ್ಥರು ಉಪಯೋಗ ಆಗ್ಲಿಕತ್ತಾರ. ಹೊರಗ ವೃತ್ತಿ ಮತ್ತು ಆಭಾಸಗಳ ಉಪಯೋಗ ಹೆಂಗದ? ಮತ್ತೆ ಈಶ್ವರ ಎಲ್ಲದನ್ರಿ ಅಂತ ಒಂದು ಚಿಂತೆ ಐತಿಲ್ಲ ನಮಗೆ. ಆಭಾಸ ಕೂಟಸ್ಥ ಹೇಳಿದ್ಮೇಲೆ ವೃತ್ತಿ ಮತ್ತು ಆಭಾಸ. ಈಶ್ವರ ಎಲ್ಲ ಮುಂದೆ ಗೊತ್ತಾಗ್ತದಲ್ಲ. ಬಾಹ್ಯದಲ್ಲಿ ಅಂದರೆ ಶರೀರದ ಬಾಹ್ಯದಲ್ಲಿ ಅಂದರೆ ದೇಹದ ಹೊರಗೆ. ಇಲ್ಲಿಯ ತನಕ ದೇಹದ ಒಳಗಿರುವ ಆಭಾಸ ಮತ್ತು ಕೂಟಸ್ಥರ ಪರಿಚಯ ಮಾಡಿಕೊಟ್ಟರು. ಆಭಾಸನನ್ನು ಕೂಟಸ್ಥನು ಪ್ರಕಾಶ ಮಾಡುತ್ತಾನೆಯೇ ಹೊರತು ಕೂಟಸ್ಥನನ್ನು ಆಭಾಸ ಪ್ರಕಾಶ ಮಾಡುವುದಿಲ್ಲ ಎಂಬ ವಿಚಾರವನ್ನು ಹೇಳಿ, ಈಗ ದೇಹಕ್ಕಿಂತಲೂ ಭಿನ್ನವಾಗಿರುವ ಅಂದರೆ ಬಾಹ್ಯದಲ್ಲಿರುವ ಪದಾರ್ಥಗಳಲ್ಲಿ ವೃತ್ತಿಯಾದರೂ ಉಪಯೋಗವಿರುತ್ತದೆ ಮತ್ತು ಆಭಾಸನದರೂ ಉಪಯೋಗವಿರುತ್ತದೆ. ಹೇಗೆ ಇದೆ ಎಂದರೆ ಘಟದ ಉದಾಹರಣ ಸಹಿತವಾಗಿ ಅದರಲ್ಲಿಯ ಅಜ್ಞಾನ ಆವೃತವು ಹೇಳಲ್ಪಡುತ್ತದೆ. ಘಟದ ಉದಾಹರಣ ಸಹಿತವಾಗಿ ಅಜ್ಞಾನದ ಆವೃತ್ತಿ ಹೇಳಲ್ಪಡುತ್ತದೆ. ಈ ರೀತಿ ಸಮಾಧಾನವಿರುತ್ತದೆ. ಏನಂದ್ರೆ ಚೇತನದ ಸ್ವರೂಪದಿಂದ ಭಿನ್ನವಾಗಿಯೂ ಸತ್ತು ಅಸತ್ತದಿಂದ ವಿಲಕ್ಷಣವಾಗಿಯೂ ಇರುವ ಯಾವ ಅಜ್ಞಾನವೂ, ಅಜ್ಞಾನದ ಲಕ್ಷಣ ಮೊದಲು ಜ್ಞಾನದ ಲಕ್ಷಣ ಹೇಳಿದ್ರು, ಇಲ್ಲೇನದ ಅಜ್ಞಾನದ ಲಕ್ಷಣ ಹೇಳಕತ್ತಾರ. ಯಾಕಂದ್ರೆ ಇದು ಮಿಥ್ಯಾ ಜಗತ್ತಿನ ವ್ಯವಹಾರಗಳು ಹೆಂಗಿರ್ತವೆ ಅನ್ನೋದೇ ಹೇಳಕತ್ತಾರ. ಈಗ ಚೇತನ ಸ್ವರೂಪದಿಂದ ಭಿನ್ನವಾಗಿದೆ. ಏನದ? ಅಜ್ಞಾನ ಚೇತನದ ಸ್ವರೂಪದಿಂದ ಭಿನ್ನವಾಗಿದೆ. ಸತ್ ಮತ್ತು ಅಸತ್ ಎರಡಕ್ಕೂ ವಿಲಕ್ಷಣವಾಗಿದೆ. ಅಜ್ಞಾನದ ಲಕ್ಷಣ ಎಷ್ಟು ಚಂದದ ನೋಡು. ಚೇತನ ಸ್ವರೂಪ ಹೆಂಗದ? ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣದ. ಅಜ್ಞಾನ ಅಸತ್ತು ಅಚಿತ್ತು ದುಃಖ ರೂಪ, ಅನಿತ್ಯ ರೂಪ, ಅಪೂರ್ಣ ರೂಪ ಅದ. ಅದು ಚೇತನದ ಸ್ವರೂಪದಿಂದ ಭಿನ್ನವಾಗಿದೆ. ಮತ್ತೇನಾಗ್ಯದ?
ಸತ್ ಮತ್ತು ಅಸತ್ ಎರಡಕ್ಕೂ ವಿಲಕ್ಷಣವಾಗಿದೆ. ಸತ್ ಅಂತ ಹೇಳಲಿಕ್ಕೂ ಬರಲ್ಲ, ಅಸತ್ ಅಂತ ಹೇಳಲಿಕ್ಕೂ ಬರಲ್ಲ. ಸತ್ ಅಂತಂದ್ರೆ ಮೂರು ಕಾಲದಲ್ಲಿ ಆದ ಅಂತ ಹೇಳಲಿಕ್ಕೆ ಬರಲ್ಲ. ಏನಾಗ್ತದದು? ಅದಕ್ಕೇನಾಗ್ತದ ಸಮಸ್ಯೆ? ಬ್ರಹ್ಮಜ್ಞಾನದಿಂದ ನಾಶ ಆಗ್ತದ. ಹ್ಯಾಂಗ ನಿಮಗೆ ಜ್ಞಾನ ಉಂಟಾಗ್ತದ ಹಾಂಗ ನಿಮಗೆ ಬ್ರಹ್ಮದರ್ಶನ ಹಾಕೋತ್ ಹೋಗ್ತದ. ಬ್ರಹ್ಮದರ್ಶನ ಆದಂಗೆಲ್ಲ ಏನಾಗ್ತದ? ಜಗತ್ತು ನಾಶ ಹಾಕೋತ್ ಹೋಗ್ತದ. ನಿಮಗೆ ಬ್ರಹ್ಮದರ್ಶನ ಎಲ್ಲದಕ್ಕ ಆ ನಾಮರೂಪಗಳ ಭ್ರಮೆ ಏನು ತೋರ್ಲಕತ್ತದ ಅದೇ ಜಗತ್ತು. ನಿಮಗ ಮಣ್ಣಿನ ಪರಿಚಯ ಆದಂಗ ಘಟ ಏನಾಗ್ತದ? ಇಲ್ಲದಂಗ ಹಾಕೋತ್ ಹೋಗ್ತದ, ಬಾಧವ ಹಾಕೋತ್ ಹೋಗ್ತದ. ಮಣ್ಣಿನ ಪರಿಚಯ ಇಲ್ಲದಕ್ಕ ನಿಮಗ ಏನಾಗ್ಲಕತ್ತದ? ಘಟ ತೋರ್ಲಿಕ್ಕತ್ತದ. ಮಣ್ಣಿನ ಪರಿಚಯ ಹೆಚ್ಚಾಕೋತ್ ಆದಂಗ ಘಟ ಇಲ್ಲದಂಗ ಹಾಕೋತ್ ಹೋಗ್ತದ. ಅದಕ್ಕ ಚೇತನ ಸ್ವರೂಪದಿಂದ ಭಿನ್ನವಾಗಿದೆ ಮತ್ತು ಸತ್ ಮತ್ತು ಅಸತ್ ಎರಡಕ್ಕೂ ವಿಲಕ್ಷಣವಾಗಿದೆ. ಅಸತ್ ಅಂದ್ರೆ ಇಲ್ಲ ಅಂತೀರೇನು? ಇಂದ್ರಿಯ ಬುದ್ಧಿಗಳಿಗೆ ವೇದ್ಯವಾಗುತ್ತಿದೆ. ಮತ್ತೆ ಸತ್ ಅಂತೀರೇನು? ಅದು ಮೂರು ಕಾಲದಲ್ಲಿ ಇಲ್ಲ. ಅದಕ್ಕೆ ಸತ್ ಎನ್ನಲೂ ಬಾರದು, ಅಸತ್ ಎನ್ನಲೂ ಬಾರದು, ಸದಸತ್ ಎನ್ನಲೂ ಬಾರದು. ಬ್ರಹ್ಮದಿಂದ ಭಿನ್ನ ಅಂತ ಹೇಳಲಿಕ್ಕೂ ಬರಲ್ಲ, ಬ್ರಹ್ಮದಿಂದ ಅಭಿನ್ನ ಅಂತ ಹೇಳಲಿಕ್ಕೆ ಬರಲ್ಲ, ಬ್ರಹ್ಮದೊಡನೆ ಭಿನ್ನ ಅಂತೂ ಹೇಳಕ್ ಬರಲ್ಲ. ಸಾವಯವ ಎನ್ನಲೂ ಬಾರದು, ನಿರವಯವ ಎನ್ನಲೂ ಬಾರದು. ಸಾವಯವ ನಿರವಯವ ಅಂತ ಎರಡೂ ಅನ್ನಲಿಕ್ಕೆ ಬರಲ್ಲ. 9 ವಿಧಗಳಿಂದ ವಿಚಾರಿಸಿ ನೋಡಲಾಗಿ ಅವೆಲ್ಲವಕ್ಕೂ ವಿಲಕ್ಷಣವಾದ ಅಜ್ಞಾನವು ಚೇತನದ ಆಶ್ರಿತದಲ್ಲಿದೆ. ಕಲ್ಪಿತ ವಸ್ತು ಅಧಿಷ್ಠಾನ ಇಲ್ಲದೇ ಇರಲಿಕ್ಕೆ ಸಾಧ್ಯವಿಲ್ಲ. ಇದು ಜಗತ್ತು ಕಲ್ಪಿತ ವಸ್ತು ಆದರೂ ಕೂಡ ಅದು ಆಶ್ರಯಕ್ಕ ಒಂದು ಅಧಿಷ್ಠಾನ ಅಂತ ಇದ್ದೇ ಇರ್ತದೆ. ಅಧಿಷ್ಠಾನ ಇಲ್ಲದೆ ಕಲ್ಪಿತ ವಸ್ತು ಇರಲಿಕ್ಕೆ ಸಾಧ್ಯವಿಲ್ಲ. ಹಾವು ತೋರದ ಆದರೆ ಹಿಂದೆ ಯಾಕೆ ತೋರದದು? ಅದರ ಹಿಂದೆ ಏನದ? ಹಾವಿನ ಹಿಂದೆ ಏನದ? ಹಗ್ಗದ. ಹಗ್ಗ ಇರ್ಲಾರ್ದೆ ಹಾವು ತೋರ್ಲಿಕ್ಕೆ ಸಾಧ್ಯ ಇಲ್ಲ. ಅಧಿಷ್ಠಾನ ವಸ್ತು ಹಗ್ಗ. ಆ ಹಗ್ಗ ಆದಂತ ಅಲ್ಲಿ ಹಾವು ತೋರ್ಲಕ್ಕತ್ತದ. ಹಗ್ಗನೇ ಇದ್ದಿದ್ದಿಲ್ಲ ಅಂತಾರ, ಹಾವು ಯಾಕೆ ತೋರ್ತಿತ್ತು? ಅದಕ್ಕೆ ಕಲ್ಪಿತ ವಸ್ತು ಅಧಿಷ್ಠಾನ ಇಲ್ಲದೆ ಇರಲಿಕ್ಕೆ ಸಾಧ್ಯವಿಲ್ಲ. ಕಲ್ಪಿತ ವಸ್ತು ಅಂದರೆ ಸರ್ಪವು, ಅಂದ್ರೆ ಅಧಿಷ್ಠಾನ ಅಂದ್ರೆ ರಜ್ಜು. ರಜ್ಜು ಇಲ್ಲದೆ ಕಲ್ಪಿತ ವಸ್ತು ಹೇಗೆ ಇರುವುದಿಲ್ಲವೋ ಹಾಗೆಯೇ ಕಲ್ಪಿತವಾದ ಅಜ್ಞಾನ ಇಲ್ಲದೆ, ಅಂದ್ರೆ ಕಲ್ಪಿತವಾದ ಅಜ್ಞಾನವು ಚೇತನ ಇಲ್ಲದೆ ಇರುವುದಿಲ್ಲ. ನೋಡ್ರಿ ಹೆಂಗ ಕಲ್ಪಿತವಾದ ಅಜ್ಞಾನ ಅದು ಚೇತನ ಇಲ್ಲದೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಚೇತನನೇ ಆದ. ಅದಕ್ಕ ಏನಂತ ಇದನ್ನು ಬಹಳ ಚಂದ ತಿಳ್ಕೋಬೇಕು. ಒಬ್ಬವ ಅಜ್ಞಾನದ ಕೆಲಸ ಮಾಡ್ಲಿಕ್ಕತ್ತಾನ ಅಂತಂದ್ರೂ, ಅಜ್ಞಾನದ್ದು ಕೆಲಸ ಮಾಡ್ಲಿಕ್ಕತ್ತಾನ ಅಂತಂದ್ರೂ ಆ ಅಜ್ಞಾನದ ಕೆಲಸದ ಹಿಂದೆ ಏನದ? ಚೇತನ ಇಲ್ಲದೆ ಅಜ್ಞಾನದ ಕೆಲಸ ಮಾಡ್ಲಿಕ್ಕಾಗಲ್ಲ. ಚೇತನ ಇಲ್ಲದೆ ಅಜ್ಞಾನದ ಮಾತು ಆಡ್ಲಿಕ್ಕಾಗಲ್ಲ. ಜ್ಞಾನದ್ದೂ ಮಾತಾಡ್ಲಿಕ್ಕೆ ಚೇತನನೇ ಬೇಕು, ಅಜ್ಞಾನದ ಮಾತನಾಡುವುದಕ್ಕೆ ಚೇತನನೇ ಬೇಕು. ಜ್ಞಾನದ ಕೆಲಸ ಮಾಡೋದಕ್ಕೂ ಚೇತನನೇ ಬೇಕು, ಅಜ್ಞಾನದ ಕೆಲಸ ಮಾಡೋದಕ್ಕೂ ಚೇತನನೇ ಬೇಕು. ಈ ಜಗತ್ತಿನೊಳಗ ಜ್ಞಾನದ ಮಾತಾಡೋರು ಸಿಗ್ತಾರ, ಅಜ್ಞಾನದ ಮಾತಾಡೋರು ಸಿಗ್ತಾರ. ನಮ್ಮ ಲಕ್ಷ್ಯ ಎಲ್ಲಿರ್ಬೇಕು? ಜ್ಞಾನದ ಕಡೆ, ಅಂದ್ರೆ ಚೇತನದ ಕಡೆ ಇರಬೇಕು. ಚೇತನದ ಕಡೆ ಲಕ್ಷ್ಯ ಇಟ್ಕೋಬೇಕು. ಅಜ್ಞಾನ ಏನು ಹುಚ್ಚುಚ್ಚು ಮಾತಾಡ್ತದೆ ಹೇಳ ಅನ್ಬೇಕಷ್ಟೇ. ಅದ್ರ ಹಿಂದಿರೋ ಚೇತನದ ಕಡೆ ಲಕ್ಷ್ಯ. ಗುಲಾಬಿ ಹೂವ, ಗುಲಾಬಿ ಗಿಡದ ಮುಳ್ಳ ಎರಡೂ ಕೊಡ್ತದ ಗಿಡ.
ನಮ್ಮ ಲಕ್ಷ್ಯ ಹೂವಿನ ಕಡೆ ಇರ್ಬೇಕಾ ಮುಳ್ಳಿನ ಕಡೆ ಇರ್ಬೇಕಾ ಅಂತಂದ್ರೆ ಅವೆರಡನ್ನು ದಾಟಿ ಅವೆರಡಕ್ಕೂ ಒಳಗಿರೋ ಜೀವರಸ ಅಂತ ಏನದಲ್ಲ ಆ ಜೀವರಸದ ಕಡೆ ಇರಬೇಕು. ಒಂದೇ ಜೀವರಸ ಏನಾಗ್ಯದ ಮುಳ್ಳಿಗೂ ಆಸರೆ ಆಗ್ಯದ, ಒಂದೇ ಜೀವರಸ ಏನಾಗ್ಯದ ಹೂವಿಗೂ ಆಸರೆ ಆಗ್ಯದ. ಚೇತನ ಇಲ್ಲದೆ ಅಜ್ಞಾನದ ಕೆಲಸಗಳು, ಚೇತನ ಇಲ್ಲದೆ ಅಜ್ಞಾನದ ವಿಚಾರಗಳು, ಚೇತನ ಇಲ್ಲದೆ ಅಜ್ಞಾನದ ಮಾತುಗಳನ್ನು ಆಡಲಿಕ್ಕೆ ಸಾಧ್ಯವಿಲ್ಲ. ಚೇತನವಿಲ್ಲದೆ ಜ್ಞಾನದ ಮಾತು, ಜ್ಞಾನದ ವಿಚಾರ, ಜ್ಞಾನದ ಕೆಲಸಗಳನ್ನು ಮಾಡಲಿಕ್ಕೂ ಸಾಧ್ಯವಿಲ್ಲ. ಎರಡಕ್ಕೂ ಏನಾಗಿದೆ? ಚೇತನನೇ ಹಿಂದ ಆಸರೆಯಾಗಿದೆ. ನಮ್ಮ ಲಕ್ಷ್ಯ ಚೇತನದ ಕಡೆ ಇರಬೇಕು. ಚೇತನದ ಕಡೆ ಇತ್ತು ಅಂತಂದ್ರೆ ಬುದ್ಧನ ಲಕ್ಷ್ಯ ಬುದ್ಧನ ಕಡೆ ಇದ್ದದ್ದಕ್ಕೆ ಅಲ್ಲಿ ಅಂಗುಲಿ ಮಾಲ ಕಾಣಲೇ ಇಲ್ಲ. ಅವನಿಗೆ ಬುದ್ಧನ ದೃಷ್ಟಿ, ಅವನಿಗೆ ಬುದ್ಧನೇ ಕಾಣ್ತಾನೆ. ಬುದ್ಧನ ಕಣ್ಣಿಗೆ ಅಂಗುಲಿ ಮಾಲ ಬುದ್ಧನಾಗೆ ಕಾಂಡ. ಅಹಂ ಬ್ರಹ್ಮ ಅಸ್ಮಿ ಸರ್ವಂ ಬ್ರಹ್ಮ ಅಸ್ತಿ, ಅಹಂ ಬುದ್ಧ ಅಸ್ಮಿ ಸರ್ವಂ ಬುದ್ಧ ಅಸ್ತಿ. ಎಲ್ಲ ಬುದ್ಧರಾಗೆ ಕಾಣ್ರ ಅಲ್ಲಿ ಅಂಗುಲಿ ಮಾಲ ಏನದ ಕಾಣ್ಲಾರ್ದಂಗಾಗಿ ನಾಶ ಆಗಿ ಹೋಗ್ಬಿಟ್ಟು. ಅಂತ ಶಕ್ತಿ ಯಾಕ? ಚೇತನದ ಕಡೆ ಲಕ್ಷ್ಯ ಇದ್ದದ್ದಕ್ಕೆ. ಅದಕ್ಕೆ ಕಲ್ಪಿತ ಅಜ್ಞಾನವು ಚೇತನದ ಆಶ್ರಯದಲ್ಲಿದೆ. ಅಜ್ಞಾನ ಕೂಡ, ಜ್ಞಾನನೂ ಚೇತನದ ಆಶ್ರಯದಾಗದ, ಅಜ್ಞಾನನೂ ಚೇತನದ ಆಶ್ರಯದಾಗದ. ಆ ಅಜ್ಞಾನದಿಂದಲೇ ಹೇಗೆ ಚೇತನವು ಆವೃತ್ತವಾಗಲ್ಪಟ್ಟಿದೆಯೋ ಹಾಗೆಯೇ ಘಟದ ಸ್ವರೂಪಕ್ಕಿಂತಲೂ ಭಿನ್ನವಾಗಿರುವಂತ ಅಜ್ಞಾನವು ಘಟದ ಆಶ್ರಯದಲ್ಲಿದೆ. ಘಟದ ಸ್ವರೂಪಕ್ಕಿಂತ ಭಿನ್ನವಾದ ಅಜ್ಞಾನ ಘಟದ ಆಶ್ರಯದಲ್ಲಿ ಏನಾಗ್ಯದ? ಆದ ಇಲ್ಲ. ಘಟದ ಸ್ವರೂಪಕ್ಕಿಂತ ಭಿನ್ನವಾಗಿರುವ ಅಜ್ಞಾನ ಘಟದ ಆಶ್ರಯದಲ್ಲಿ ಇರುತ್ತದೆ, ಇರಂಗಿಲ್ಲ. ಅಜ್ಞಾನ ಎಲ್ಲಿರ್ತದ? ಘಟದಾಗಿರ್ತದ, ಅಂತಃಕರಣದಾಗಿರ್ತದ್ರಿ. ಅದನ್ನು ನೋಡೋರ ಕಣ್ಣಾಗಿರ್ತದ, ಘಟದಾಗಿರಲ್ಲ. ಚೇತನದಲ್ಲಿ ಆಶ್ರಯ. ಎಂತ ಚೇತನ? ಅಂತಃಕರಣ ಉಪಹಿತ ಚೇತನದ ಆಶ್ರಯದಲ್ಲಿರ್ತದ. ಘಟ ಉಪಹಿತ ಚೇತನದ ಆಶ್ರಯದಲ್ಲಿ ಇರಲ್ಲ. ಅದು ಒಳಗೆ ನಮ್ಮ ಕಣ್ಣಿಗೆ ಘಟದೊಳಗಿಲ್ಲದು ಸಮಸ್ಯೆ. ನಮ್ಮ ಕಣ್ಣಿಗೆ, ನಮ್ಮ ಅಂತಃಕರಣ ವೃತ್ತಿಯಿಂದ ಅದನ್ನೇನು ನೋಡ್ಲಕತ್ತೀವಲ್ಲ, ನಮ್ಮ ಕಣ್ಣಿಗೆ ಅದು ಮಿಥ್ಯವಾದ ಘಟ ತೋರ್ಲಿಕ್ಕತ್ತದ. ಯಾಕಂದ್ರ ನಮಗ ಮಣ್ಣಿನ ಪರಿಚಯ ಇಲ್ಲದಕ್ಕ. ಅಜ್ಞಾನ ಘಟದೊಳಗೆಲ್ಲ ನೋಡುವವನ ಅಂತಃಕರಣದಲ್ಲಿ ಇದೆ. ನಮ್ಮಲ್ಲಿದ ಮಣ್ಣನ್ನ ಮಣ್ಣಾಗಿ ನೋಡೋದ್ರ ಬದಲಿ ಘಟವಾಗಿ ನೋಡ್ಲಕತ್ತೀವಿ. ಬ್ರಹ್ಮನನ್ನ ಬ್ರಹ್ಮವಾಗಿ ನೋಡೋದ್ರ ಬದಲಿ ಜಗತ್ತಾಗಿ ನೋಡ್ಲಕತ್ತೀವಿ. ಕೂಟಸ್ಥನನ್ನ ಕೂಟಸ್ಥನಾಗಿ ನೋಡೋದು ಬಿಟ್ಟು ದೇಹ ಅಂತ ನೋಡ್ಲಿಕತ್ತೀವಿ. ಒಳಗೆ ನಮ್ಮೊಳಗದ. ಅದೇ ಹೇಳಕತ್ತ ನಾವು. ಘಟದ ಸ್ವರೂಪಕ್ಕಿಂತಲೂ ಭಿನ್ನವಾಗಿರುವ ಅಜ್ಞಾನವು ಘಟದ ಆಶ್ರಿತದಲ್ಲಿ ಇರುವುದಿಲ್ಲ. ಇಲ್ಲಿ ಅಜ್ಞಾನವು ಚೇತನದ ಆಶ್ರಿತದಲ್ಲಿಯೇ ಹೊರತು ಚೇತನವು ಅಜ್ಞಾನದ ಆಶ್ರಿತದಲ್ಲಿ ಇಲ್ಲ. ಏನಾಗ್ಯದ? ಅಜ್ಞಾನ ಚೇತನದ ಆಶ್ರಯ ತಗೊಂಡದ. ಆದ್ರ ಚೇತನ ಹೋಗಿ ಅಜ್ಞಾನದ ಆಶ್ರಯದಾಗ ಇಲ್ಲ. ಅಜ್ಞಾನ ಚೇತನದ ಆಶ್ರಯದ. ಅದಕ್ಕೆ ಜಡವಾದ ಘಟದ ಆಶ್ರಿತದಲ್ಲಿ ಇರುವುದಿಲ್ಲ. ಚೇತನ ಹೋಗಿ ಘಟದ ಅಂದ್ರೆ ಜಡ ವಸ್ತುವಿನ ಆಶ್ರಯದಲ್ಲಿ ಇಲ್ಲ. ಆ ಅಜ್ಞಾನ ಏನದ? ಘಟಕ್ಕೆ ಸಂಬಂಧಪಟ್ಟ ಅಜ್ಞಾನ ನಮ್ಮ ಚೇತನದಲ್ಲಿ ಆಶ್ರಯ ಆದ. ಈಗ ಇಲ್ಲಿ ಅವನು ಹೇಳ್ಬೇಕಾಗಿದ್ದು ಏನಾಗ್ಯದ ಅಂತಂದ್ರ, ಅಜ್ಞಾನವು ಚೇತನವನ್ನು ಆಶ್ರಯಿಸಿರುತ್ತದೆ. ಆದ್ರ ನಾವು ಹೆಂಗಿಟ್ಟಿವಿ ಆ ಚೇತನವನ್ನು ಅಂತಂದ್ರ ನಮ್ಮ ಆಶ್ರಯದಾಗ ಆದ ಅನ್ನಂಗ, ಚೇತನವೇ ಅಜ್ಞಾನದ ಆಶ್ರಯದಾಗ ಆದ ಅನ್ನಂಗ ನಾವು ಇಟ್ಟಿವಿ ಅದಕ್ಕೆ. ಆದ್ರೆ ಏನದ? ಆಕ್ಚುಯಲ್ ಅಜ್ಞಾನ
ಚೇತನದ ಆಶ್ರಯದಾಗಾದ. ಇಲ್ಲಿ ಅಜ್ಞಾನವು ಚೇತನದ ಆಶ್ರಯದಲ್ಲಿರುತ್ತದೆ ಹೊರತು ಚೇತನವು ಅಜ್ಞಾನದ ಆಶ್ರಿತದಲ್ಲಿ ಇರುವುದಿಲ್ಲ. ಜಡವಾದ ಘಟದ ಆಶ್ರಿತದಲ್ಲಿ ಇರುವುದಿಲ್ಲ. ಜಡವಾದ ಘಟ ಏನಾಗ್ಯದ? ಘಟ ಎನ್ನುವ ನಿಮ್ಮ ಅಭಿಪ್ರಾಯ ಏನದ ಅಂತಂದ್ರೆ ಚೇತನದಾಗ ಆಶ್ರಯದಾಗದ. ನಿಜವಾಗಿ ಅದು ಮಣ್ಣು. ಆ ಮಣ್ಣಿಗೆ ನೀವು ಘಟ ಅನ್ಲಕತ್ತೀರಿ. ಘಟ ಎನ್ನುವ ನಿಮ್ಮ ಅಭಿಪ್ರಾಯ ಅಜ್ಞಾನ ಎಲ್ಲದಂದ್ರೆ ನಿಮ್ಮ ಚೇತನದ ಆಶ್ರಯದಲ್ಲಿ ಆದ. ಅಜ್ಞಾನದಿಂದಲೇ ಘಟವೇ ಮೊದಲಾದವುಗಳು ಸ್ವರೂಪದಿಂದಲೇ ಪ್ರಕಾಶರಹಿತವಾಗಿಯೂ ಜಡ ಸ್ವರೂಪವಾಗಿಯೂ ರಚಿಸಲ್ಪಟ್ಟಿರುತ್ತವೆ. ಅವು ಜಡ ಸ್ವರೂಪವಾಗಿ ರಚಿಸಿರ್ತವೆ. ಘಟಾದಿಗಳು ಯಾವುದರಿಂದ ಉತ್ಪತ್ತಿಯಾಗಿವೆ ಎಂದರೆ ಅಜ್ಞಾನದಿಂದಲೇ ಉತ್ಪತ್ತಿಯಾಗಿವೆ. ಘಟ ಅಂತಂದ್ರೆ ಬ್ರಹ್ಮಾಂಡ ಪಿಂಡಾಂಡ ಎಲ್ಲ ತಿಳ್ಕೊಂಡ್ಬಿಡ್ರಿ. ಜಗತ್ ಪಂಚಮಹಾಭೂತಗಳಿಂದ ಆದ ಎಲ್ಲ ಜಡ ವಸ್ತುಗಳಿಂದ ತಯಾರಾದಂತ ವಸ್ತುಗಳು. ಅದಕ್ಕೆ ಘಟ ಅಂತ. ಮಾಯೆ, ಅವಿದ್ಯೆ, ತಮೋಪ್ರಧಾನ ಪ್ರಕೃತಿ ಈ ಮೂರನ್ನ ಚಂದ್ರೋದಯದಲ್ಲಿ ಹೇಳಿದ್ದಾರೆ. ಇದನ್ನೆಲ್ಲ ಏನ್ ಮಾಡಮು? ಈಗ ಇದಕ್ಕೆ ಬಿಚ್ಚಿಕೊಂಡು ಕೂತ್ರೆ ಬಹಳ ಟೈಮ್ ಹಿಡಿತದ. 6:43 ಆಯ್ತು. 6:45 ನಾವು ಅಲ್ಲಿ ಜಾಯಿನ್ ಆಗ್ಬೇಕಾಗ್ಯದ. ಹಿಂಗಾಗಿ ನಾವು ಆ ಕಡೆ ಶಿಫ್ಟ್ ಆಗಮು. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ, ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಓಂ ಶಾಂತಿ ಶಾಂತಿ ಶಾಂತಿ. ಒಂದು ವಿಶೇಷ ದಯವಿಟ್ಟು ಸಾಯಂಕಾಲ ಎಲ್ಲರೂ ಬನ್ರಿ. ಈಗ 8:30 ಯಾರು ಬರುದಿಲ್ಲ ಅಂತ ಹೇಳಿ ನಾವು 6:45 ಇಟ್ಟಿದ್ದೀವಿ. ಎಲ್ಲರ ಅಭಿಪ್ರಾಯ ಪ್ರಕಾರ 6:45 ನಾವೆಲ್ಲರ ಪ್ರಕಾರ ಇಟ್ಟಿದ್ದೀವಿ. ಈಗ 6:45 ಏನಂದ್ರೆ ಸ್ವಲ್ಪ ಕೆಲವು ಮಂದಿಗೆ ವಾಕಿಂಗ್ ಹೋಗೋದು ತೊಂದರೆ ಆಗತ್ತಲ್ಲ. ಈಗ ಬೆಳಿಗ್ಗೆನು ವಾಕಿಂಗ್ ಕೆಲವು ಯಾರು ಹೋಗ್ತಾ ಇಲ್ಲ. ಹಿಂಗಾದ್ರೆ ನಮ್ಮ ಆರೋಗ್ಯ ಕೆಡ್ತದ್ರಿ ಅಂತ ಹೇಳಕತ್ತಲ್ಲ. ಅದಕ್ಕೆ ಒಂದ್ ಯಾವ್ದು ಫಿಕ್ಸ್ ಮಾಡ್ರಿ. ಸಾಯಂಕಾಲ 8 ಎಷ್ಟು ಗಂಟೆಗೆ ಬಂದು ಮಾಡಿ ನೋಡ್ರಿ. 8:30 ಎಲ್ಲರೂ ಬಂದ್ಬಿಡ್ರಿ ದಯವಿಟ್ಟು. 8ಕ್ಕೆ ಇರುತ್ತ 8ಕ್ಕೆ ಇಡೋಣ. ಇಲ್ಲ 8:30 ಇಡೋಣ ಅಂತ 8:30 ಇಡೋಣ ಅಂತ. ಆದ್ 8:30 ಟೈಮ್ ನಾವು ಇಡ್ತೀವಿ ಅಂತ ಒಂದ್ 5 ನಿಮಿಷ ಅಡ್ವಾನ್ಸ್ ಆಗಿ ಎಲ್ಲಾರು ಬಂದು ಸೇರ್ಬಿಡ್ಬೇಕ್ರಿ. ಇನ್ನ ಒಂದ್ 5 ನಿಮಿಷದ ಇನ್ನ ಸ್ವಲ್ಪ ಹೇಳದ ಅಂತ ಹೇಗೆ ಬಿಟ್ಕೊಂಡು ಯಾರು ದಯವಿಟ್ಟು ಲೇಟ್ ಮಾಡಕ್ ಹೋಗ್ಬೇಡ್ರಿ. ಬೆಳಗಿನ ಪಾಠ ಎಷ್ಟು ಮಹತ್ವದ್ದೋ ಸಂಜೆ ಪಾಠನೂ ಅಷ್ಟೇ ಮಹತ್ವ. ದಯವಿಟ್ಟು ಯಾವ ಟೈಮ್ ಅದ್ರೊಳಗೆ ಮಹತ್ವ ಕೊಡೋದ್ರಾಗ ಹೆಚ್ಚು ಕಡಿಮೆ ಮಾಡಬೇಡ್ರಿ. ಈ ಎರಡರಲ್ಲಿಯೂ ಕೂಡ ನಿಮ್ಮ ಉದ್ಧಾರನೇ ಅದ. ನಾನು ಬೆಳಗ್ಗೆ ಹೇಳ್ತೀನೋ ಸಂಜೆಗೆ ಹೇಳ್ತೀನೋ ಯಾವಾಗ ಹೇಳ್ತೀನೋ ಏನೋ ನಂದು ಪಕ್ಕ ತಿಳ್ಕೊಬೇಡ್ರಿ. ಯಾಕಂದ್ರೆ ಏನ್ ಹೇಳ್ಬೇಕಾಗದ ಎಲ್ಲ ಹೇಳಿ ಆಗ್ಯದ. ಈಗ ನಡ್ಕೋಬೇಕಾಗ್ಯದ ಅಷ್ಟೇ, ಪ್ರಾಕ್ಟೀಸ್ ಮಾಡ್ಬೇಕಾಗ್ಯದ. ಯಾವುದು ಹೊಸ ವಿಷಯ ಇಲ್ಲ. ಏನ್ ಎಷ್ಟು ಗಂಟೆಗೆ ಬರೋದು ಇಟ್ಕೋತೀರಿ? ಸಂಜೆ ಪಾಠ ಜಲ್ದಿ ಹೇಳ್ರಿ. ನೀವೇ ಎಲ್ಲರೂ ಕೂಡ ಡಿಸೈಡ್ ಮಾಡಿ ಹೇಳ್ರಿ. ಮುಂದೆ ನಾವು ಬೇರೆ ಕಾರ್ಯಕ್ರಮಕ್ಕೆ ಹೋಗ್ಬೇಕಲ್ಲ. ಯಾರು ಬರ್ತಾ ಇಲ್ಲ. 4 ಜನ ಇರ್ತಾ ಇದ್ದೀವಿ. 6:45 ನೀವೆಲ್ಲರೂ ಬರ್ತೀನಿ ಅಂತಂದ್ರೆ 6:45 ಕಂಟಿನ್ಯೂ ಆಗಲ್ರಿ. ಬ್ಯಾಡ್ರಿ 6:45 ನನ್ನ ಕಾಲೇಜ್ ಇರ್ತಾವ, ವಾಕಿಂಗ್ ಹೋಗುದಿರ್ತಾರ, ಹಂಗ ಹಿಂಗ ಅಂತಂದ್ರೆ 8:30 ಇಡೋಣ. 8:30 ಎಲ್ಲರೂ ಬರ್ರಿ ದಯವಿಟ್ಟು. ಒಂದ್ 5 ನಿಮಿಷ ಟೈಮ್ ಅದ ಬಂದ್ಬಿಡ್ರಿ ಎಲ್ಲರೂ. ನೋಡ್ರಿ ಹೆಂಗ ತಪ್ಪು. ದಯವಿಟ್ಟು ಎಲ್ಲರೂ ಬರ್ಬೇಕ್ರಿ. ನೀವು ಓಪನ್ ಆಗಿ ಇಟ್ಕೊಂಡು ಕೂಡ್ರಿ. ಆದ್ರೆ ನಾವೇನ್ ಮಾತಾಡೋ ಒಂದ್ 5-6 ಮಂದಿ ಕೂಡ ಕಡೆ ಓಪನ್ ಇಟ್ಕೊಂಡ್ಕೊಂಡು ಎಲ್ಲರೂ ಅಬ್ಸರ್ವ್ ಮಾಡ್ಕೊತೀರಿ. ಆದ್ರೆ ಸ್ಟ್ಯಾಂಡರ್ಡ್ ಮಾಡಿ ಯಾರು
ಅಲ್ಲ ಏನ್ ಮಾತಾಡ್ತಿದ್ರಿ ಯಾಕ್ರಿ ಮಾತಾಡಕ್ ಹೋದ್ರೆ ಎಂಟ್ರೆ ಇದ್ದಾರೆ ಮಾಡ್ಲಿಲ್ಲ. ಆಯ್ತು ಕಲ್ಯಾಣ ಬರ್ಬಾರ್ದು ಅಷ್ಟು ಆಸಕ್ತಿ ವಹಿಸ್ರಿ. ಎಲ್ಲ ಓದೋದೆಲ್ಲ ಬೇರೆ ಬೇರೆ ಇರ್ತಾವ, ನಾವು ಬೇರೆ ಬೇರೆ ಕಡೆ ಹೋಗಿಸಿಂದ ಅಟೆಂಡ್ ಆಗ್ತೀವಿ. ಇದಕ್ಕೂ ಒಂದು ಸ್ವಲ್ಪ ಆಸಕ್ತಿ ವಹಿಸ್ರಿ. ಇದು ನಮ್ದೇ ಆದಂತದ್ದು ಒಂದು ಇರೋದಲ್ಲ, ಆಸಕ್ತಿ ವಹಿಸ್ರಿ. ಮಾನಸಿಕ ತಜ್ಞರು ಡಾಕ್ಟರ್ಗಳು 1 ಗಂಟೆ ಸಮಯ ಮಾತನಾಡಿದ್ರೆ 2,000 ರೂಪಾಯಿ ಫೀಸ್ ತಗೋತಾರ. ಅಲ್ಲಿನೂ ಇದೇ ಮಾತಾಡ್ತಾರ. ಇಲ್ಲಿ ಪುಗ್ಸೇಟೆ ಸಿಗ್ಲಕತ್ತದ ಅಂತಂದ್ರ ಇವ್ರಿಗೆ ಅದರದ್ದು ಬೆಲೆ ಇಲ್ಲ. ಕೊಟ್ರಾಯ ಗುರುಗಳು, ಗಂಗಾಧರಗಳು, ಮಲ್ಲಪ್ಪನ ಗುರುಗಳು ಬರ್ತಾರ. ಅವ್ರು ಮತ್ತೆ ಯಾರು ಹೇಳಿದ ಗುರುಗಳ ಅಂದ್ರೆ ಈಗ ಏನ್ ಇದು ಮಾಡಿದ್ರಿ, ಎಲ್ಲರೂ ಇರಬೇಕ್ರಿ ಗುರುಗಳು. ದಯವಿಟ್ಟು ತೊಂಡಿ ಗುರುಗಳು ಬರ್ತಾ ಅಂದಾರ. ಅವರು ಮೇಡಮ್ ದಯವಿಟ್ಟು ಬಂದ್ರೆ ತಾವು ಏನಿಲ್ಲ ಒಂದ್ ಸ್ವಲ್ಪ ಹಂಗ ಟೈಮ್ ಇದು ಮಾಡುತ್ತಂತ ಒಂದ್ ಸ್ವಲ್ಪ ಕೂತ್ರಿ ಒಂದ್ ತಾಸು ದಯವಿಟ್ರಿ ಅಂದ್ರ 4 ಜನ ಹೆಚ್ಚಿಗೆ ಆಯ್ತು ಅಂತಂದ್ರೆ ಅದಕ್ಕೆ ಶೋಭಾ ಬರ್ತದ. ನಾವ್ ಏನ್ ಕಾರ್ಯಕ್ರಮ ಮಾಡಿದ್ದಕ್ರಿ ಮತ್ತಿಲ್ಲ ಬರೇ 3-4 ಕೂತೀವಂತಂದ್ರ ಅದು ಏನಿಲ್ಲಪ್ಪ ಅದೊಂದು ಅಷ್ಟು ಸಮಂಜಸನೂ ಅನ್ಸೋದಿಲ್ಲ. 8:30 ಒಳಗೆ ಊಟ ಮುಗಿಸಿದ್ರು ಅಂದ್ರೆ 8:30 ಇವೆಲ್ಲ ವಾಕಿಂಗ್ ಊಟ ಗೀಟ ಎಲ್ಲ ಮುಗಿಸ್ಕೊಂಡು 8:30 5 ನಿಮಿಷ ಕಡಿಮೆ ಆಗಿ ಓಪನ್ ಮಾಡ್ಕೊಂಡ್ ಬಂದು ಕೂತ್ ಬಿಡ್ರಿ. ಅವಾಗ ಮತ್ತೆ ಸ್ಟಾರ್ಟೇ ಮಾಡ್ಬಿಡೋಣ್ರಿ ಒಟ್ಟಿಗೆ. ಒಂದು 10 ನಿಮಿಷ ಮಾತಾಡೋಣ ಎಲ್ಲಾರು. ಆದ್ರೆ ಮುಂದೆ ಗುರುಗಳಿಗೆ ಒಂದ್ 4 ತಾಸು ಕೊಡೋಣ್ರಿ. ಯಾರು 9 ನಾವು 8:30 9:15 ಹಿಂಗ್ ಮಾತಾಡ್ತೇವೆ. ಗುರುಗಳಿಗೆ ಇಲ್ಲ, ನಮ್ದೇನಿರಂಗಿಲ್ಲ. ನಮ್ದೇನಿರ್ತದಂದ್ರ ಸಂಜೆ ಬೆಳಗಿನ ಪಾಠ ಮಾಡಿದೇವಂತಂದ್ರೆ ಸಂಜೆ ಪಾಠದೊಳಗ ಸುಮ್ಮನೆ ಇದು ಯಾವ್ದೋ ಅವತಾರ ಬಾಣಿಗೆ ಸಂಬಂಧಪಟ್ಟಂತ ಹೇಳ್ತೇವೆ. ಇಲ್ಲ ಬೆಳಗಿನ ಪಾಠ ನಮ್ಲಿಂದ ಆಗಿದ್ದಿಲ್ಲ ಅಂದ್ರೆ ಸಂಜೆ ಪಾಠ ಸೀರಿಯಸ್ ಆಗಿ ತಗೋತೀನಿ ಅಷ್ಟೇ. ಬೆಳಗಿನ ಪಾಠ ನಾವು ಬೆಳಗ್ಗೆ ಬಂದಿರ್ಲಿಲ್ಲ ಅಂತಂದ್ರೆ ನಿಮ್ಮ ಮೇಲಕ್ಕೆ ಕಾರ್ಯಕ್ರಮಗಳೇ ನಡೆಸ್ಬೇಕು. ಮತ್ತೆ 2 ಟೈಮಿಗೂ ಅನುಕೂಲ ಆಗಲಿಲ್ಲ ಅಂದ್ರೆ ಬಿಟ್ಟ ಬಿಡಮ್. ನಮ್ದು ಏನ್ ಮುಖ್ಯ ಇಲ್ಲಿಗೆಲ್ಲ ಹೇಳೋದೆಲ್ಲ ಹೇಳಿಬಿಟ್ಟಿವಿ. ನೀವ್ದೇನೆಲ್ಲ ಹೇಳಿರಿ ನಾವೇ ನಡೆಸ್ತೀವಿ ಎಲ್ಲ. ಅಂದ್ರೆ ಎಲ್ಲ ಇದು ನಮ್ಮ ಮೊದಲು ಹೇಳಿದ್ದೆಲ್ಲ ಮುಗಿಯೋ ತನಕ ಮಾಡ್ರಿ ಮೇಲಕ್ಕೂ ಕಾರ್ಯಕ್ರಮ, ಆಮೇಲೆ ಚಾಲು ಮಾಡಮ್ ನಮ್ಮದು. ಇವತ್ತು 6:45 ಇಲ್ಲ 8:00 ಇವತ್ತು ಎಲ್ಲರೂ 8:00 ಬಂದ್ರೆ ಈಗ ಅದು ಮೈಸೂರು ಗುರುಗಳ ಕಾರ್ಯಕ್ರಮ ನಡೆಯಲ್ಲ.